ಏನಲೇ ರಾಮಬಹದ್ದೂರ್, ತುತ್ತು ಕೊಟ್ಟು ಬೆಳೆಸಿದ ನನ್ನ ತಾಯಿ ಸರಿಸಮನಾಳಾದ ನನ್ನ ಅತ್ತಿಗೆ ಮೇಲೆ ನಿನ್ನ ಕಾಮದ ಕಣ್ಣು ಬಿತ್ತಿತ? ಲೇ ಕಾಮುಕ, ಲೇ ಸೂರ್ಯ, ಈ ಕೋಟ್ಯಾಧೀಶ್ವರನಿಗೆ ಕಾಮುಕ ಎನ್ನುವ ಮಗನೇ, ನೀ ಮಾಡುವ ಏಸಿ ಕೃತ್ಯಕ್ಕೆ ಕಾಮುಕನೆನ್ನದ ನಿನ್ನನ್ನು ಪರಮಾತ್ಮನೆನ್ನಬೇಕೆ ಮಗನೇ? ನಂಗೆ ಎಷ್ಟೇ ಶುದ್ಧಿ, ಸೀತೆ ಅಷ್ಟೇ ಪವಿತ್ರಳು. ಚಿನ್ನದಂತ ಮೇಲೆ ನೀನು ಕಾಮದ ಕಣ್ಣು ಹಾಕಿದರೆ ನಿನ್ನ ಕಣ್ಣುಗಳನ್ನು ಕೆತ್ತಿ ನಾಯಿಗಾಗಬೇಕಾಗುತ್ತದೆ ಎತ್ತರ. ಏನು, ಇವಳು ನಿನ್ನ ಅತ್ತಿಗೆ, ನೀನು ಇವಳ ಮೈದನಲ್ಲೇ? ಲೇ ಸೂರ್ಯ, ಕನ್ನ ಹಾಕಿದ ಮನೆಗೆ ಜೈಲು ಸೇರಿದ ಕೊಲೆ ಪಾತಕ ನೀನು. ನೀನು ಏನು ಸಾಚನೆಂದು ನನ್ನಲ್ಲಿ ನಟಿಸಲು ಬರಬೇಡ. ಲೇ ಸೂರ್ಯ, ಒಂದು ಹೆಣ್ಣಿನ ಶೀಲ ಅಪಹರಣ ಮಾಡಿ ಅವಳ ಪ್ರಾಣ ತೆಗೆದ ನೀನೊಬ್ಬ ಕೊಲೆ ಪಾತಕ ನೀನು ಏನು ಸಾಚನೆಂದು ನನ್ನಲ್ಲಿ ನಟಿಸಲು ಬರಬೇಡ. ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸು, ಇಲ್ಲಿಂದ ಹೊರಟು ಹೋಗು. ಲೇ ಮಗನೇ, ನಿನ್ನ ಮುಂದೆ ನಟನೆ ಮಾಡಲು ಬಂದಿಲ್ಲ. ನಿನ್ನ ಅಳಿಯ ಕರ್ಮೇಂದ್ರ ಅವನು ಮಾಡಿದ ತಪ್ಪನ್ನು ನನ್ನ ತಲೆಗೆ ಓರಿಸಿದ. ನನ್ನ ಕೋಪಕ್ಕೆ ಆಹುತಿ ಆಗಬೇಡ. ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಮೊದಲಿನಿಂದ ಜಾಗ ಖಾಲಿ ಮಾಡು, ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಸೂರ್ಯ, ಸಿಹಿ ತುಂಬಿದ ಈ ಹೆಣ್ಣಿನ ಅಂಗ ಸುಖ ಸವಿಯಲು ಬಂದಿರುವನು. ನೋಡು ಸೂರ್ಯ, ನನ್ನ ಪ್ರೇಮ ಸಲ್ಲಾಪಕ್ಕೆ ಅಡ್ಡಿಯಾಗದೆ ಸೈಲೆಂಟಾಗಿ ಸರಿಯಾಚೆ. ರಾಮಬಹದ್ದೂರ್, ನಿನ್ನಿಗೆ ಸೈಲೆಂಟ್ ಆಗಿ ಸರಿಯಲು ನರಿ ಪುಣ್ಯ ಅಲ್ಲ ಮಗನೇ. ನಿಮ್ಮಂತ ಕಾಮ ತುಂಬಿದ ಕಾಮಕರನ್ನು ಎದ ಸೀಳುವ ಹಸಿದ ಅಪ್ಪನೇನು ಹುಲಿ. ಏ ಸೂರ್ಯ, ಹುಲಿ ಎಂದು ಈ ಶ್ರೀಮಂತನ ಎದುರು ಯುದ್ಧ ಮಾಡಲು ಸಜ್ಜಾದರೆ ಆತನಾಗುವೆ ಈ ಅಂತಕನ ಕೈಯಲ್ಲಿ. ಮಾತು ಮಾತಿಗೆ ಬೆಳೆಸಿ ನನ್ನ ರೋಷಾಗ್ನಿಗೆ ಆಹುತಿಯಾಗಬೇಡ. ಇವರನ್ನು ಸುಮ್ಮನೆ ನನಗೆ ಒಪ್ಪಿಸು, ಇಲ್ಲಿಂದ ಕಣ್ಮರೆಯಾಗೋ. ಹೆಣ್ಣು ಜಗದ ಕಣ್ಣು, ಹೆಣ್ಣಿನಿಂದಲೇ ಜಗತ್ತು ಬೆಳಗುತ್ತದೆ. ಜಗದ ಹೆಣ್ಣನ್ನು ನಿನಗೆ ಒಪ್ಪಿಸಿ ಅನ್ನುತ್ತೀಯಲ್ಲ, ಒಪ್ಪಿಸುವುದಕ್ಕೆ ನಾನು ಚಂಡನಲ್ಲ. ಲೇ ಮಗನೇ, ಭೂತಾಯಿ ಒಂದು ಹೆಣ್ಣು, ನಿನ್ನ ಹಡದ ತಾಯಿ ಒಂದು ಹೆಣ್ಣು, ನಿನ್ನ ಅಕ್ಕ ಒಂದು ಹೆಣ್ಣು. ಅಷ್ಟೇ ಏಕೆ, ನನ್ನ ಅತ್ತಿಗೆ ನಿನ್ನನ್ನು ಒಪ್ಪಿಸಲು ಚಂದನಲ್ಲ. ನಿಮ್ಮಂತ ಕಾಮ ತುಂಬಿದ ಕಾಮುಕರನ್ನು ಮಗನೇ ಅಡ್ಡಡ್ಡಾಗಿ ಸೇರಿ ನಮ್ಮೂರಿನ ಅಗಸೆ ತೋರಣಕ್ಕೆ ಕಟ್ಟಿಬಿಡುತ್ತೇನೆ. ನಿನ್ನ ಪಾಲಿನ ಯಮ. ಏ ಸೂರ್ಯ, ನೀನು ಬಾಗಿಲಿಗೆ ಹೋಗುವುದರ ಮುಂಚೆ ಈ ಸಮಾಜ ನಾಟಕದಲ್ಲಿ ಕಟ್ಟಿ ಬಿಡುವ ಮಗನೇ ನಾನು ಅಂತ ಯಮ. ನೀ ಮಾಡುವ ನೀಚ ಕೆಲಸಕ್ಕೆ ನಿನಗೆ ಧೈರ್ಯ ಇರುವುದಿಲ್ಲ. ನಿಜವಾದ ಗುಂಡಿಗೆ ನಾನು ಸತ್ಯವಂತ. ಏ ಸೂರ್ಯ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಈ ರೋಷಗಾರನ ಆಕ್ರೋಶಕ್ಕೆ ಬಲಿಯಾಗಬೇಡ. ಈ ಸೂಳೆ ಶೀಲವನ್ನು ತಿಂದು ಬಿಡುವ ರಣರುದ್ರ ನಾನು.
ನೇಚ ಮಾತಿಗೂ ಸೂಳೆ ಸೂಳೆ ಅಂತ ಬಂದಿದ್ದೆ ಆದ್ರೆ ಹಾಗಾದ್ರೆ ನಿನ್ನ ತಾಯಿ ಸೂಳೆ ಆಗಿ ನಿನ್ನ ಹೆತ್ತಿರ್ಬೇಕು. ಲೇ ಬಳ್ಳರಯ್ಯ, ನನ್ನ ತಾಯಿಯನ್ನು ಸುಳ್ಳು ಎನ್ನುವೆಯಲ್ಲ, ಹುಚ್ಚು ಬಿಡ ಸುಳ್ಳೆ ನೀನು. ಹೊಚ್ಚ ಬಾಯ್ನ ನೀನು ಹುಚ್ಚು ಮಂಡೆ ಮಗ. ನೀನು ಧೈರ್ಯವಾಗಿದ್ರೆ ಮತ್ತೆ ನಾನು ಹೊಚ್ಚು ಮಂಡೆ ಮಗನೇ. ಸಕ್ಕಿನ ಸುಳ್ಳೆ, ಇಲ್ಲದ ಬಡಿವಾರದ ಮಾತುಗಳನ್ನು ಆಡುವೆಯಲ್ಲ. ನಿನ್ನ ಸೊತ್ತು ಕರಗಿಸಬೇಕಾದರೆ ನನ್ನ ಕಾಮದ ಕರ ಮುತ್ತು ಬೇಕು. ಉಳಿಯಲಾರದು ಖಂಡಿತವಾಗಿಯೂ ನನ್ನ ಕೈಯಲ್ಲಿ ಶೀಲ. ಮುಟ್ಟಿ ನೋಡಿದೆ ಮಗನ ನನ್ನ ಅತ್ತಿಗೆಯನ್ನು, ಮುಟ್ಟುವುದರೊಳಗಾಗಿ ನಿನ್ನನ್ನು ಅರಿದು ತಿನ್ನದ ಮಗನೇ. ಮುಟ್ಟುವುದು ಅಷ್ಟೇ ಅಲ್ಲ ಸೂರ್ಯ, ಮುಟ್ಟುವುದು ಅಷ್ಟೇ ಅಲ್ಲ, ಇವರ ಶೀಲ ಸಮಾಧಿ ಮಾಡಿಬಿಡುತ್ತದೆ. ನಿಮ್ಮಪ್ಪನ ಮಗನಾಗಿದ್ದರೆ ಮುಟ್ಟಲೆ ಅಡ್ಡಟ್ಟಾಗಿ ಸೀಳು ಬಿಟ್ಟೆನು. ಸೂರ್ಯ ಬೇಡ, ಬಿಟ್ಬಿಡು ಈ ಕಟುಕನನ್ನ. ನನ್ನ ಅತ್ತಿಗೆ ಮಾತಿಗೆ ಮಾನ್ಯತೆ ಕೊಟ್ಟು ನಿನ್ನನ್ನು ಜೀವಂತವಾಗಿ ಉಳಿಸುತ್ತಿದ್ದೇನೆ ಮಗನೇ. ಇದೇ ರೀತಿ ಇನ್ನೊಂದು ಸಾರಿ ನಿನ್ನ ಕಾಮದ ಕರಾಮತ್ತು ತೋರಿಸಿದರೆ ಇದೇ ನಾಟಕದ ಬಯಲು ಮುಂದೆ ಜೀವಂತ ಸಮಾಧಿ ಮಾಡಿಬಿಡುತ್ತೇನೆ. ಲೇ ಸೂರ್ಯ, ನೀನು ಏನು ಸಮಾಧಿ ಮಾಡುತ್ತೀರೇ? ಈ ಸಿರಿಗೇರಿಯ ಫೈನಾನ್ಸ್ ಮಿನಿಸ್ಟರ್ ಲೇ ಮಗನೇ, ಸ್ವಚ್ಛಿನಿಂದ ಮಾತನಾಡುವ ಮಗನೇ. ಈ ಸಿಂಹವನ್ನು ಬಡಿದೆಬ್ಬಿಸಿದೆ ಮಗನೇ, ಈ ಸಿಂಹವನ್ನು ಬಡಿದೆಬ್ಬಿಸಿದೆ. ಈ ಸಿಂಹ ಕಂಗಾಲಾದ ಈ ಸಿಂಹ ನಿನ್ನ ಮೇಲೆ ಸೇರು ತೀರಿಸಿಕೊಳ್ಳದವೇ. ನನ್ನ ಹೆಸರು ಶ್ರೀಮಂತ ಲೇ ಸುಮಿತ್ರ, ಲೇ ಸುಮಿತ್ರ ಬರ್ತೇನೆ. ಅತ್ತಿಗೆ ಇವನು ದುಡ್ಡಿನ ದುರಂಕಾರಿ, ಅದಕ್ಕಾಗಿ ಹೇಳಿದ ನಾನು ಫೈನಾನ್ಸ್ ಮಿನಿಸ್ಟರ್ ಅಂತೇಳಿ. ಇಂಥ ಸೂಳೆ ಮಕ್ಕಳಿಗೆ ಇರುತ್ತೆ ಕಾಮ ಎಂಬುದು 3 ಅಕ್ಷರ. ಈ ಕಾಮವನ್ನು ತಳಿಸಬೇಕಾದರೆ ಸತ್ಯ ಎಂಬ 2 ಅಕ್ಷರ ಸಾಕು. ಅತ್ತಿಗೆ ಇವನೇನು ನಮ್ಮನ್ನು ನೋಡಿಕೊಳ್ಳುವನು, ಮೊದಲು ಇವನ ಜೀವ ಉಳಿಸಿಕೊಳ್ಳಲಿ. ನೀನು ಮನೆಗೆ ನಡಿಯಮ್ಮ. ಮೈದಿನ ನೀನು ಮನೆಗೆ ನಡೆಯಪ್ಪ. ಅತ್ತಿಗೆ ಯಾವ ಮುಖ ಹೊತ್ತುಕೊಂಡು ಆ ಮನೆಗೆ ಬರಲಮ್ಮ. ಆ ಮನೆಯ ಸೊಸೆ ಸೀರೆ ಕೆಡಿಸಿದಂದು ಮನೆಯಿಂದ ಹೊರಗೆ ಹಾಕಿದ, ಬಾಯಿಗೆ ಬಂದಂತೆ ಬೈದ ಆ ನನ್ನ ಇದೇ ಮುಖ ಹೊತ್ತುಕೊಂಡು ಆ ಮನೆಗೆ ಬರಲು ತಾಯಿ. ನಂದು ಇನ್ನೊಂದು ಜನ್ಮ ಅಂತಿದ್ದರೆ ನಿನ್ನ ಗರ್ಭದಲ್ಲಿ ಜನಿಸಿ ಬರಲಿ ತಾಯಿ, ನಿನ್ನ ಮಗನಾಗಿ. ನೋಡಿ, ನಿಮ್ಮ ಅಣ್ಣನಿಗೆ ನಾನು ಹೇಳ್ತೀನಿ, ಬರಪ್ಪ ಮನೆಗೆ ಹೋಗೋಣ ಬಾ. ಬೇಡ ತಾಯಿ, ನನ್ನ ಎತ್ತವರನ್ನು ಹುಡುಕಿಕೊಂಡು ನಾನು ಹೋಗುತ್ತೇನೆ. ನೀನು ಮನೆಗೆ ನಡಿಯಮ್ಮ. ಬರುತ್ತೇನೆ ತಾಯಿ. ನೀನು ನೀನಿನ್ನೂ ಓದೆ ಅಲ್ಲಮ್ಮ. ಅದಕ್ಕಿನ ಪೂರ್ವದಲ್ಲಿ ಆ ರೇವತಿಗೆ ಸಾವನ್ನು ಕಂಡು ಹಿಡಿದೇ ಇಳಿಯುತ್ತೇನೆ. ಅಲ್ಲಿವರೆಗೆ ಅವನು ಯಾವ ಪಾದದಲ್ಲಿ ಅಡಗಿ ಕುಳಿತಿದ್ದರೂ ಬಿಟ್ಟಿಲ್ಲ ಈ ದೈತ್ಯ. ಏನಪ್ಪ ಶ್ಯಾಮ, ಇತ್ತಿತ್ಲಗೆ ಅಪ್ಪಡೆ ಕಾಣವಲ್ಲ ದೋಸ್ತ, ಎಲ್ಲಿ ಹೋಯ್ತ? ಎಲ್ಲಿ ಭೇಟಿ ಆಗದ್ರಿ ಮಾರಾಯ? ಎಲ್ಲಿ ಭೇಟಿ ಆಗದ್ರಿ ಮಾರಾಯ? ಸೂರ್ಯ ಹುಟ್ಲಿಕ್ಕೆ ಮುಂಚೆನೆ ಆ ರಾವ್ ಬದ್ರು ಸಾವುಕಾರ ಮನೆಗೆ ಹೋದ್ರಿ, ಕತ್ಲಾದ್ಮೇಲೆ ಕೈ ಬಿಡ್ತಾನ. ಎಲ್ಲಿ ಭೇಟಿ ಆಗದ್ರಿ ಹೇಳ್ರಿ?
ಆ ರಾವಪುತ್ರ ಸ್ವಲ್ಪ ಕಾರ್ ನೋಡಕ್ ಹೊಂಟಿದ್ದ. ನಮ್ಮ ಗೆಳೆತನ ಕಡಿಮೆ ಮಾಡಿ ಏನ್ ಮಾಡ್ಬೇಕ್ರಿ? ಮತ್ತೆ ಒಬ್ರ ಕೈ ದುಡಿಯಕತ್ತಿದ್ಮೇಲೆ ಅವ್ರು ಕರ್ದಾಗ ಹೋಗ್ಬೇಕು, ಬಿಟ್ಟಾಗ ಬರ್ಬೇಕು ಅಂದಂಗ ಯಾಕೆ ನೀನ್ ಇಲ್ಲಿ ನಿಂತಿ? ಆ ರಾಜಗಳ ದಾರಿ ಕಾಯಕತ್ತಿಲ್ಲ ರಾಜ್ ಬೆಟ್ಟನೇ ಆಗಿಲ್ಲ ನೋಡ ಮಗ. ನೀನು ಆಕೆಗೆ ಗಂಟು ಬಿದ್ದಂಗ ಅನ್ಸಿದೆ. ನಾನು ಆಕೆ ಯಾ ಸಂಧ್ಯಾಗ ಅದಳು ಯಾ ಗೊಂದ್ಯಾಗ ಅದಳು ಅಂತ ಹುಡ್ಕಾಕತ್ತೀನಿ. ನೀನು ಗಂಟು ಬಿದ್ದಿ ಅಂಕಾರ. ನನ್ನ ತಂಡನ ಉಣಿಸಿದ್ದ ಯಾವ ತಂಡನ ಉಣಿಸಿದ್ದ ಯಾವ ಉತ್ತಿಕೊಂಡಿ ಪಟ್ಟಲ ಚಂಬಲ ಹುಡುಗಿಯರು ಹುಡುಗರನ್ನ ಯಾಕೆ ನೋಡ್ತಾರ? ಅವು ಮಾಡಕ್ಲೇ ರಮ್ಮ. ನಂಗೆ ನಿಮ್ಮಿಬ್ರು ಒಟ್ಟು ನೋವು ಆಗವಲ್ದು. ನೀವು ಹೆಣ್ಣಾರ ಯಾವುದಿಲ್ಲಲೇ ನೋಡ್ಕೆ ಮತ್ತೆ ಯಾಕ ತಗದ್ ತೋರಿಸ್ಲನ? ಹೌದಲ್ಲೇ ರಮ್ಮ. ತೋರಿಸ್ತ್ಯಾ? ಆಧಾರ್ ಕಾರ್ಡ್ ತೋರಿಸ್ತೇನ? ನಾನೇನೋ ಬ್ಯಾರೆ ತೋರಿಸ್ತಾಳ ಅನ್ಕೊಂಡಿದ್ದಲ್ಲ. ಆಧಾರ್ ಕಾರ್ಡ್ ಅಯ್ಯಪ್ಪ, ಬೇರೆ ಏನೂ ಇಲ್ಲ. ಯಾಕೆ ಬ್ಯಾರೆ ನಿನ್ನಂತ ಹುಡುಗಿ ಬರ್ತಾಳ ಅಂತೇಳಿ ಗೊತ್ತಾಯ್ತು ನನಗ. ನೀವೆಲ್ಲ ಹೆಂಗ ಹಾಲಿಗೆ ಬೇಕ ಜಪ್ ಹಿಡ್ದತ್ತಲ್ಲ ಹಂಗ ಜಪ್ ಹಿಡ್ಕೊಂಡು ಕುಂತೀರಿ ನನಗ್ ಗೊತ್ತೈತಿ. ಆದ್ರೆ ನಿಮ್ಮಂತ ಹುಡುಗರಿಗೆ ನನ್ನಂತ ಹುಡುಗಿ ದಕ್ಕುದಿಲ್ಲ. ಊರಿಗೆ ಬಂದಾಕಿ ನೀರಿಗೆ ಬರ್ಲೇಬೇಕು. ನಿಮ್ಮಂತ ಯೌವನಕ್ಕೆ ಬಂದ ಹೆಣ್ಣು ನಮ್ಮಂತ ಹುಡುಗರ ಕೈಯಾಗ ಸಿಗಲೇಬೇಕು. ಒಮ್ಮೆ ಸಿಗಬಾರ್ದು ಸಿಕ್ಕ ನಿಮ್ಮ ಪಿಂಡಿಗೆ ಹಾಲಿನ ಗಡಿ ಹೆಪ್ಪಾಗ್ತದ ನೋಡಿ. ಲೇ ರಾಧಿಕಾ, ಕಡೆಗಲ್ಲಿ ಇಟ್ಟು ಕಡೆ ಕತ್ತಿದೀವಿ ಅಂದ್ರೆ ಬೆಣ್ಣೆ ಬೀಳತಕ್ಕನ ಬಿಡ ಮಕ್ಕಳೆಲ್ಲ ಸಾಮಾರಾಮ ಏನ್ ಅನ್ಕೊಂಡಿ? ದೋಸ್ತ, ನೀ ಏನ್ರ ನನ್ನ ಗಡ್ಡೆಗೆ ಕಡಗೋಲ್ ಇಟ್ಟು ಬೆಣ್ಣೆ ಕಟ್ಟಿದ್ದೀನಿ ಅಂತ ಬಂದಿ ನಿನ್ನ ಕಾಲ ಮುಡ್ತೈತ್ಲೆ ಕಾಲ. ಅಲ್ಲ ಅದೆಲ್ಲ ಹೋಲಿ ನಾನ್ ಯಾಕ ಬೆಣ್ಣೆ ತಿರ್ಗಾಕತ್ತೀನಿ? ಆ ಕಡೆ ಹೋದಲ್ಲಿ ಹೋರಿ ಹೋಗ್ಬೋದು. ನಿಮ್ಮಂತ ಹುಡುಗಿಯರಿದ್ದಲ್ಲಿ ನಮ್ಮಂತ ಹುಡುಗರು ಇರೋದು ಹಂಗ. ರಾಧಿಕಾ, ಏನ ನನ್ನ ನೋಡಿದ್ರೆ ಏನ್ ಅನ್ಸಕತ್ತೈತಿ ನಿನ್ಗೆ? ವಾಂತಿ ಬರಕತ್ತೈತಿ. ಹೌದಾ ರಾಧಿಕಾ? ಈ ಸಾಮಾನ್ಯ ಪರ್ಸನಾಲಿಟಿ ನೋಡಿ ನಿನ್ಗೆ ಲವ್ ಮಾಡೋಕಂತ ಅನ್ಸವಲ್. ನಿಮ್ಮಿಬ್ರು ತೆಕ್ಕಿ ಬರ್ಕೋಬೇಕು ಅನ್ಸುತ್ತೆ ನನಗೆ. ನಾನ್ ಚರ್ಕೊಂಡ ನಿಂತೀನಿ. ನಮ್ಸುರ ಕಂಡೇನಿಲ್ಲ. ಯಾಕ ಬಾಯ್ ಎತ್ತ ಹೊಂಟೈತಲ್ಲ, ನಾ ಎಲ್ಲ ಬರ್ಬೇಕಲ್ಲ. ನೀನ್ ನೀನು ಹೆಂಗ ತೆಕ್ಕಿಯಲ್ಲಿ ಬಡಿತೀರಂತ ಕಾಣ್ತಾರ್ದು ನೋಡಕ್ ನಿಂತೀನಿ. ಹೌದಾ ಯಪ್ಪ? ಹೌದು ಹುಲಿಯ. ರಾಧಿಕಾ, ರಾಧಿಕಾ, ನಾಯಿ ಎಷ್ಟು ಚಂದ ಪ್ರೀತಿ ಮಾಡ್ತಾ ಗೊತ್ತಿಲ್ಲ. ಹೆಣ್ಣು ನಾಯಿ ಮಕ್ಕ ಈ ಕಡೆ ಮಾಡ್ಕೊಂಡು ಗಂಡು ನಾಯಿ ಮಕ್ಕ ಈ ಕಡೆ ಮಾಡ್ಕೊಂಡು ತಾಸುಗಟ್ಲೆ ಪ್ರೀತಿ ಮಾಡ್ತಾವ. ನಮ್ಮಿಬ್ಬರು ನೋಡಿದ್ರೆ ಪ್ರೀತಿ ಮಾಡಕಂತ ಅನ್ಸವಲ್ತೇನ ನಿನಗೆ? ಈ ಬಾಯಿಲಿ ಗೊತ್ತಾಗೋಲ್ತಲೆ ಈ ರಾಜಕೀಯ ಪ್ರೀತಿ ಮಾಡಿಸೋದು ಹೆಂಗಂತ ತೋರಿಸ ಬಾಲೆ. ಹೌದಾ? ಹಂಗಾದ್ರೆ ಇಬ್ರು ಪ್ರೀತಿ ಮಾಡ್ರಪ್ಪ ನೋಡೋಣ. ನಾವು ಇಬ್ರು ಗಂಡು ನಾಯಿ ಜೊತೆಗೆ ನಿನ್ನಂತ ಒಂದು ಹೆಣ್ಣು ನಾಯಿ ಇದ್ರೆ ಉರುಪ ಬರ್ತದ ರಾಧಿಕಾ. ಉರುಪ ಹಚ್ಚ ಒಂದು ಉರುಪದ ಸಾಂಗ. ಯಾಡು ಬರಗೆಟ್ಟ ನಾಯಿಗಳು ಯಾಡು. ಇವ್ಲೇ ನಿನ್ನ ಮೂಗು ನಾ ಕೈ ಸಾಕತ್ತಾನೆ. ನೀ ಏನ ಹೇಳು? ನೋವಾಗೈತ್ಲೇ ನನಗೆ. ಒಯ್ದು ಕೊಡ್ಲೇನ? ನೀ ಏನ್ ಮಾಡ್ತೀನಿ? ಹೋಗ್ತೀನಿ. ಬೈಕೋತ ಯಾಕೆ ಹೋಗ್ತೇನೆ? ಬರ್ತದೆ ಲಾಸ್ಟಿಗೆ. ಹಚ್ಚ ಉರುಪ ಹಚ್ಚ.
ಮಸ್ತೈತಿ ಮಸ್ತೈತಿ ಮಾಮ ಹೋಗೋಣ ಮನೆಗೆ ಎದಕ್ಕೆ ಆ ಮನೆ ಅಲ್ಲ ಈ ಮನೆಗೆ ಹೋಗೋಣ 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 ನಡಿ. ಪುರುಷ ಅಲ್ಲೇ ಕರೆಕ್ಟ್ ಮನೆಗೆ ಬಾ ಅಂತಾನ ಮಗ ಅನಾಥನು ನನ್ನ ತಂದೆ ತಾಯಿಯರು ಚಿಕ್ಕ ವಯಸ್ಸಿನಲ್ಲಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಕಾರ್ ಆಕ್ಸಿಡೆಂಟ್ ಅಲ್ಲಿ ತಂದೆ ತಾಯಿ ಸತ್ತು ಹೋದರು. ಯಾರೊಬ್ಬರು ಪುಣ್ಯಾತ್ಮನು ಆಶ್ರಮಕ್ಕೆ ಸೇರಿಸಿ ಅಲ್ಲಿ ಇಷ್ಟು ದೊಡ್ಡ ಬೆಳೆದು ದೊಡ್ಡವಳಾದೆ. ಆದ್ರೆ ಆಶ್ರಮದಿಂದ ಹೊರಗೆ ಬಂದು ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಬೇಕಂತ ಕೆಲಸ ಕೇಳಲು ಹೋದ್ರೆ ನನ್ನ ಡಿಗ್ರಿಗೆ ಬೆಲೆ ಕೊಡೋದೆ ನೀನು ಒಂದಿನ ನನಗೆ ಮೈಸುಕ ಕೊಡು ಎಂದು ನನ್ನ ದೇಹವನ್ನು ಬಯಸಿದ್ರು. ಆದ್ರೆ ಈ ಅನಾಥಳೊಬ್ಬಳು ಈ ಭೂಮಿ ಮೇಲೆ ಹೇಗೆ ಬದುಕಬೇಕು? ಇಲ್ಲ, ನಾನು ಸಾಯಲೇಬೇಕು, ನಾನು ಸಾಯಬೇಕು. ನಿಂತ್ಕೋ. ಪ್ರಾಣ ಕಳೆದುಕೊಳ್ಳುವಂತ ಕೆಲಸ ನೀನೇನ್ ಮಾಡಿದ್ರಿ? ಅಂದರೆ ಒಂದು ಹೆಣ್ಣು ಸಾವನ್ನ ಹಂತಕ್ಕೆ ಹೋದ್ರೆ ಅವಳು ತಪ್ಪು ಮಾಡದಂತ ನಿಮ್ಮ ಮಾತಿನ ಅರ್ಥ. ಅರ್ಥ ಅನರ್ಥದ ಮಾತನಾಡಬೇಡ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಯಾವ ತಪ್ಪು ಮಾಡಿ ಪ್ರಾಣ ಕಳೆದು ಹೊರಟಿರುವಲ್ಲ? ನೋಡಿ, ನಾನು ಸಾವಿನ ದಾರಿಗೆ ಹೋಗಲು ಕಾರಣ ನಿಮ್ಮಂತ ಗಂಡಸರ ಮಾಡಿದ ತಪ್ಪಿನಿಂದ. ಯಾರೋ ಒಬ್ಬ ಗಂಡು ಜಾತಿ ಮಾಡಿದ ತಪ್ಪಿಂದ ಇಡೀ ಗಂಡು ಕುಲವೇ ಕೆಟ್ಟವರಂತ ಹೊರಟಾಗಿ ಮಾತನಾಡಬೇಡ. ಯಾಕೆ? ನಿಮ್ಮ ಹೆಣ್ಣು ಕುಲದಲ್ಲಿ ಕಾಮಿಕರಿಲ್ಲವೇ? ಎಷ್ಟೋ ಯುವಕರನ್ನು ತಲೆ ಕೆಡಿಸಿ, ಎಷ್ಟೋ ಯುವಕರನ್ನು ಅಚ್ಚುಕಟ್ಟು ಮೈ ಕಟ್ಟಿರುವ ಯುವಕರನ್ನು ತಲೆ ಕೆಡಿಸಿ ನಿಮ್ಮ ಕಾಮ ತೀರಿಸಿಕೊಂಡ ನಂತರ ಅವರಿಗೆ ಗುಡ್ ಬೈ ಹೇಳಿ ದೊಡ್ಡ ಶ್ರೀಮಂತರನ್ನು ಮದುವೆ ಆಗಿ ಐಷಾರಾಮಿ ಜೀವನ ಸಾಗಿಸಿ ಆ ಯುವಕರು ನಿಮ್ಮ ಭ್ರಮಣೆಯಲ್ಲಿ ಅರೆ ಹುಚ್ಚನಾಗಿ ಬೀದಿ ಬೀದಿ ಅಲಿಯುತ್ತಿದ್ದಾರೆ ನಿಮ್ಮಂತ ಹೆಣ್ಣುಗಳು ಮಾಡುವ ತಪ್ಪಿಂದ. ಮೇದಲ್ಲಿ ಹುಟ್ಟೋದೆಲ್ಲ ಕಸ್ಬರ್ಗೆ ಎಂಬಂತೆ ಅಂತ ಗಂಡಸರ ಜಾತಿ ಲಿಸ್ಟಿಗೆ ಸೇರಿದವರನ್ನು ಮೇಲಕ್ಕೆ ಮಾತನಾಡಬೇಡಿ ನೀವು. ನನ್ನನ್ನು ಕಾಮಕರ ಲಿಸ್ಟ್ಗೆ ಸೇರಿಸಿ ಬಾಯಿಗೆ ಬಂದನಂತೆ ಮಾತನಾಡಬೇಡ. ಒಂದು ಹೆಣ್ಣಂತ ಸುಮ್ಮನೆ ಬೇರೆ ಯಾರೇ ಆಗಿದ್ರೆ ಅದರ ಕಥೆನೇ ಬೇರೆ ಆಗುತ್ತಿತ್ತು. ಅದಕ್ಕಿಂತ ಬೇರೆ ಏನು ಮಾಡ್ತೀರ ನೀವು? ಒಂದು ಹೆಣ್ಣಿನ ಬಲಾತ್ಕಾರ ಮಾಡುವ ಬಾಣವನ್ನು ಹೂಡ್ತೀರ. ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಕಾಮದ ಬಲೆ ಬೀಸುವ ಈ ಕಾಮುಕ ಅಲ್ಲ, ಈ ಕಾಮುಕ ಕಳ ಅಲ್ಲ. ಯಾವನೋ ಒಬ್ಬ ಗಂಡು ಜಾತಿ ಮಾಡಿರೋ ತಪ್ಪಿಂದ ಇಡೀ ಗಂಡು ಕುಲವೇ ಕೆಟ್ಟವರಂತ ಅದು ಮೀರಿ ಮಾತನಾಡೋಷ್ಟು ನಿನ್ನ ಹೆಸರೇನು? ನನ್ನ ಹೆಸರು ಕವಿತಾ ಅಂತ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಆಶ್ರಮದಲ್ಲೇ ಬೆಳೆದೆ. ಆಶ್ರಮದಿಂದ ಹೊರ ಬಂದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕಂತ ಕೆಲಸ ಕೇಳಲು ಹೋದ್ರೆ ಕೆಲಸ ಕೊಡುವವನು
ಒಂದು ದಿನ ನನ್ನ ಜೊತೆ ಸಹಕರಿಸ್ಕೊಂಡ್ರೆ ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ. ಅದಕ್ಕೋಸ್ಕರ ನನ್ನ ಬದುಕಿನ ಪ್ರಯೋಜನ ಅಂತ ಸಾಯಲು ನಿರ್ಧಾರ ಮಾಡಿದೆ. ನೋಡು ಕವಿತಾ, ಒಮ್ಮೆ ಜೀವ ಕಳೆದುಕೊಂಡ ಮೇಲೆ ಮತ್ತೆ ಹುಟ್ಟಿ ಬರಲು ಅದೇನು ಹುಲ್ಲು ಬೀಜ ಅಲ್ಲ. ಈ ಮಾನವನಾಗಿ ಜನಿಸಿ ಈ ಭೂಮಿ ಮೇಲೆ ಬಂದ ಕಷ್ಟಗಳನ್ನು ಎದುರಿಸಿ ಜಯಿಸಬೇಕು. ಯಾರಿಗಾಗಿ ಬದುಕಬೇಕು ನಾನು? ನನಗೆ ಯಾರಿದ್ದಾರೆ? ನೀವು ನನ್ನ ಜೊತೆ ಇರ್ತೀರಾ? ಕವಿತಾ, ನಿನ್ನ ಮಾತಿನ ಅರ್ಥ ನನಗೆ ಅರ್ಥ ಗೊತ್ತಿಲ್ಲಲ್ಲ. ನೋಡಿ, ನನ್ನ ಕರುಣಿಗೆ ಮಾಂಗಲ್ಯ ಕಟ್ಟಿ ನನ್ನ ಸತ್ಯನ ಸ್ವೀಕಾರ ಮಾಡ್ತೀರಾ? ಕವಿತಾ, ನಿನಗೆ ಬಾಳು ಕೊಡುವ ಸ್ಥಿತಿಲಿ ನಾನು ಇಲ್ಲ. ನಂದು ಒಂದು ದೊಡ್ಡ ಗುರಿ ಇದೆ. ನನ್ನ ಚಿಕ್ಕಪ್ಪನಿಗೆ ಕೊಟ್ಟ ಮಾತಿನಂತೆ ಈ ಊರಲ್ಲಿ ಮೆರೆಯುತ್ತಿರುವ ದುಷ್ಟರ ಅಟ್ಟಹಾಸ ಎಡೆಮುರಿ ಕಟ್ಟಿದಾಗೆ ನನ್ನ ಗುರಿ ಸಫಲವಾಗುವುದು. ಅದ್ಯಾವ ನಿಮ್ಮ ಗುರಿ? ನಾನು ಕೂಡ ನಿನ್ನ ಹಾಗೆ ತಂದೆ ತಾಯಿ ಇಲ್ಲದ ಅನಾಥ. ನನ್ನ ತಂದೆ ತಾಯಿ ಯಾರೆಂದು ತಿಳಿದುಕೊಳ್ಳಬೇಕು. ಅದಕ್ಕಿಂತ ಪೂರ್ವದಲ್ಲಿ ಈ ಊರಲ್ಲಿ ಮೆರೆಯುತ್ತಿರುವ ಸಮಾಜಘಾತಕರನ್ನು ಅವ್ರನ್ನ ಎಡೆಮುರಿ ಕಟ್ಟಿದಾಗೆ ನನ್ನ ಗುರಿ ಸಫಲವಾಗುವುದು. ಕವಿತಾ, ನಿಮ್ಮ ಗುರಿ ಮುಟ್ಟಿದ ತಕ್ಷಣ ನಾನು ನಿಮ್ಮ ಸತ್ಯನ ಸ್ವೀಕಾರ ಮಾಡ್ತೀರಾ? ಆಯ್ತು ಕವಿತಾ, ನಾನು ಅಂದುಕೊಂಡ ಕೆಲಸ ನನ್ನ ಕೈಗೊಂಡ ನಂತರ ನಿನ್ನನ್ನು ನನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸಿ ಕವಿತಾ. ಮತ್ತೆ ಇದೇ ಸಂತೋಷಕ್ಕೆ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗಾನ. ಆಯ್ತು, ನಿಮ್ಮ ಮಾತಿನಂತೆ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ಹೆಣ್ಣು ಹುಲ್ಲು ಮಣ್ಣೆಲ್ಲ ಹೆಣ್ಣು ಹುಲ್ಲು ಮಣ್ಣೆಲ್ಲ ಓಸಿ ಸಿಕ್ರೆ ಜಮಾಯ್ಸು ಓಸಿ ಸಿಕ್ರೆ ಜಮಾಯ್ಸು. ಕೃಷ್ಣ 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 ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು. ನೋಟು ಸ್ವೀಟು ಸೈಟ್ ಎಲ್ಲ ನೋಟು ಸ್ವೀಟು ಸೈಟ್ ಎಲ್ಲ ಓಸಿ ಸಿಕ್ರೆ ಜಮಾಯ್ಸು ಓಸಿ ಸಿಕ್ರೆ ಜಮಾಯ್ಸು. ಕೃಷ್ಣ ಕೃಷ್ಣ ನನ್ನ ಕೈ ಬಿಡು ಕೃಷ್ಣ. ಟಪೋರಿ ಟಪೋರಿ ನೀನು ಜೋಡಿಸಿ ಇಟ್ಟ ಮಾರ್ಬಲ್ ಟಪೋರಿ. ಕಣ್ಣಿನ ಚೆಂಡಲ್ಲಿ ಕಣ್ಣಿನ ಚೆಂಡಲ್ಲಿ ರಂಗಿಲ್ಲ ರಂಗಲ್ಲಿ ಒಪ್ಪರೆ ಹೊಡೆದರೆ ಚಿಂದಿ ನೀನು ಲಗೋರಿ. ಚಕೋರಿ ಚಕೋರಿ ನಿನ್ನ ಕದಿಯಬೇಕು ಚಂದ್ರ ಚಕೋರಿ. ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ಕೂಡಿಟ್ರು ನೋಬರಿ ಒಪ್ಪರೆ ತ್ರಿಪುರ ಸುಂದರ ಸುಭದ್ರ ತಿಜೋರಿ. ಕಣಜ 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 ಹೆಣ್ಣು ಜಗದ ಮೊದಲ ಕಣಜ ಅಲೆದು ಅಲೆದು ಮಳೆಯು ರಾಜ ಮಜ 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 ಮಜ. ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು.
ಶರತ್, ನಾವು ಏರ್ಪಡಿಸಿದ ಪಾರ್ಟಿ ಹೇಗಿತ್ತು ಶರತ್? ಈ ರೀತಿ ಪಾರ್ಟಿ ನನ್ನ ಜೀವನದಲ್ಲಿ ಯಾವತ್ತು ಮಾಡಿಲ್ಲ ಶ್ರೀಮಂತ್ರೆ, ಯಾವತ್ತೂ ಮಾಡಿಲ್ಲ. ನಾ ಫುಲ್ ಎಂಜಾಯ್ ಮಾಡಿದೆ ಶ್ರೀಮಂತ್ರೆ, ನಾ ಫುಲ್ ಎಂಜಾಯ್ ಮಾಡಿದೆ. ಇದು ಇನ್ನ ಶಾಂಪಲ್ ಶರತ್, ಇನ್ನ ಶಾಂಪಲ್. ಈ ಮುಂದೆ ನಿನ್ನ ಇಷ್ಟನೇ ಬದಲಾಯಿತು. ನನ್ನ ಮಾವನವರ ಫ್ಯಾಕ್ಟರಿಗೆ ಪಾಲುದಾರನಾಗಿರುವೆ ಶರತ್, ಪಾಲುದಾರನಾಗಿರುವೆ. ಇನ್ನೇ ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿ ಆಗುವೆ. ದಿನಕ್ಕೆ 10 ಪಾರ್ಟಿ ಮಾಡಬಹುದು ಶರತ್, 10 ಪಾರ್ಟಿ ಮಾಡಬಹುದು. ಅಂದಾಗೆ ಹಣದ ವಿಚಾರ ಏನು ಮಾಡಿದೆ ಶರತ್? ಹಣದ ವಿಚಾರ ಏನು ಮಾಡಿದೆ? ಕರ್ಮೇಂದ್ರ, ಮೊನ್ನೆನೇ ನಮ್ಮ ಜಮೀನು ಕಾಗದ ಪತ್ರವನ್ನು ನಿಮ್ಮ ಮಾವನವರ ಕೈಯಲ್ಲಿ ಕೊಟ್ಟಿದ್ದೇನೆ ಕರ್ಮೇಂದ್ರ, ನಿಮ್ಮ ಮಾವನವರ ಕೈಯಲ್ಲಿ ಕೊಟ್ಟಿದ್ದೇನೆ. ಹೌದು ಕರ್ಮೇಂದ್ರ, ಹೌದು. ಆ ಜಮೀನಿನ ಕಾಗದ ಪತ್ರಗಳು ಬ್ಯಾಂಕಿನಲ್ಲಿ ಅಡವಿಡುವುದಕ್ಕೆ ಹೊರಟಿದ್ದ. ಆ ಕಾಗದ ಪತ್ರಗಳು ನನ್ನ ಕೈಯಲ್ಲಿ ಕೊಡು ಎಂದೇ ಆ ಜಮೀನಿನ ಕಾಗದ ಪತ್ರಗಳು ನನ್ನ ಕೈಯಲ್ಲಿ ಕೊಟ್ಟಿರುವನು ಕರ್ಮೇಂದ್ರ. ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಕೆಡಿಸುತ್ತದೆ. ಹಣ ನೀವೇ ಹೂಡಿಕೆ ಮಾಡಿಕೊಳ್ಳಿ, ಪರವಾಗಿಲ್ಲ. ಆದರೆ ಸೇಫ್ಟಿಗಾಗಿ ಶರತ್ತನ ಜಮೀನು ಪತ್ರಕ್ಕೆ ಸಹಿ ಮಾಡಿಸಿಕೊಳ್ಳುವುದು ಸೂಕ್ತ ಅನಿಸುತ್ತದೆ. ಯಾಕೆಂದರೆ ನಾಳೆ ನಾನು ಶರತ್ತನ ಸ್ನೇಹ ಕಡಿಬಾರದು. ಈ ಮಾತಿಗೆ ನಿನ್ನ ಅಭಿಪ್ರಾಯ ಶರತ್? ನಿನ್ನ ಅಭಿಪ್ರಾಯ? ಕರ್ಮೇಂದ್ರ, ನೀನ್ ಹೇಳ್ತು ನಿಜ. ಕರ್ಮೇಂದ್ರ, ನೀನ್ ಹೇಳ್ತು ನಿಜ. ಬಂಡವಾಳ ಹಾಕಲಾರದೆ ಫ್ಯಾಕ್ಟ್ರಿಗೆ ಪಾಲುದಾರನಾಗುವುದು ನನ್ನ ಮನಸ್ಸು ಒಪ್ತಾ ಇಲ್ಲ ಕರ್ಮೇಂದ್ರ, ನನ್ನ ಮನಸ್ಸು ಒಪ್ತಾ ಇಲ್ಲ. ಶ್ರೀಮಂತ್ರೆ, ನಾನು ಕೊಟ್ಟ ಜಮೀನು ಕಾಗದ ಪತ್ರವನ್ನು ಕೊಡಿ, ಸಹಿ ಮಾಡಿಕೊಡುತ್ತೇನೆ. ಬೇಡ ಶರತ್, ಬೇಡ. ನೀನು ಅಂತವನು ಅಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಶರತ್, ಬೇಡ. ವ್ಯವಹಾರದ ದೃಷ್ಟಿಯಲ್ಲಿ ಕರೆಕ್ಟ್ ಆಗಿರೋದೇ ಒಳ್ಳೆಯದು ಶ್ರೀಮಂತ್ರೆ, ಕರೆಕ್ಟ್ ಆಗಿರೋದೇ ಒಳ್ಳೆಯದು. ಶ್ರೀಮಂತ್ರೆ, ಆ ಕಾಗದ ಪತ್ರ ಮತ್ತು ಸ್ಟಾಂಪ್ ಪೇಪರ್ ಅನ್ನು ಕೊಡಿ, ನಾನು ಸಹಿ ಮಾಡಿ ಕೊಡುತ್ತೇನೆ. ಆ ಕರ್ಮೇಂದ್ರ, ನನ್ನ ಖಜಾನೆಯಲ್ಲಿರುವ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಾ. ಆಯ್ತು ಮಾವ, ಈಗಲೇ ಹೋಗುತ್ತೇನೆ. ಶರತ್, ಸೈನ್ ಮಾಡೋ ಶರತ್, ಸೈನ್ ಮಾಡು. ಕೊಡಿ ಕರ್ಮೇಂದ್ರ, ಸೈನ್ ಮಾಡ್ತೇನೆ, ಕೊಡೆ.
ನಿನ್ನ ಆಟೋ ಅದು ಡಬಲ್ ಮನೆ ಮಾಡಿ ಐತಲ್ಲ ಕೊಂಚನಾಗ ಅದ್ರ ಜೊತೆಗೆ ಬರ್ಕೊಟ್ಬಿಡು ನಮಗೆ. ಆಯ್ತು ಶ್ರೀಮಂತ್ರೆ ಆಯ್ತು, ನಾನಿನ್ನು ಬರ್ತೇನೆ ಶ್ರೀಮಂತ್ರೆ, ನಾನಿನ್ನು ಬರ್ತೇನೆ. ನಾನಿನ್ನು ಬರ್ಲೇ. ಹೇಗಿದೆ ಮಾವ ಈ ಕರ್ಮೇದನ ಕುತಂತ್ರ? ನಾನು ಬೀಸಿದ ಬಲೆ ಆ ಶರತ್ ನಮ್ಮ ಬೋನಿಗೆ ಬಿದ್ದಾಯಿತು. ಇನ್ನು ಮುಂದೆ ಶುರುವಾಯಿತು ಆ ಶಿವನಿಗೆ ವನವಾಸ. ವನವಾಸ ಅಷ್ಟೇ ಅಲ್ಲ ಕರ್ಮೇಂದ್ರ, ಅಜ್ಞಾತವಾಸವು ಶುರುವಾಯಿತು ಆ ನನ್ನ ಕುಲವೈರಿಯಾದ ಶಿವನಿಗೆ. ಶಿವ, ಈ ಕಾಳಿಂಗ ಸರ್ಪವನ್ನು ಕೆಣಕಿ ನಿನ್ನ ಸಾವಿನ ಗುಂಡಿ ನೀನೇ ತೋಡಿಕೊಂಡೆ. ನಿನ್ನ ತಮ್ಮನಿಂದಲೇ ನಿನ್ನ ಅಂಟ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಇಡೀ ಆಸ್ತಿ ಈ ಶ್ರೀಮಂತ ಇಲ್ಲಿಂದ ಮಗನೇ ನಿನ್ನ ಸೊಕ್ಕ. ಹೇಗಿದೆ ಈ ರಾಬೌತ್ರನ ದೌಲತ್ತು? ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ. ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶೆಯು, ನೆತ್ತಿಗೇರಿದ ಈ ದಿನ ನಿಶೆಯು. ಪುಣ್ಯ ನಮ್ಮದೆ ಭಾವದ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಕ್ಕಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ.
ನಂಬಿಕೆ ಇಲ್ಲ ಎಣ್ಣ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಡಿಯೋದ ಬಾರು ಮಗ ಚಿಂತೆಯಲ್ಲಿ ಕಳಕೋದೆ ಕೊಟ್ಟ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವತ್ತವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವತ್ತವು ನೋಡ ಬೆಂಕಿ ಕಡ್ಡಿಗಳು ನೋಡಲು ಎಲ್ಲವೂ ಒಂದೇ ರೀತಿ ಕಂಡರೂ ಕೆಲವು ಬೆಂಕಿ ಕಡ್ಡಿಗಳು ಮನೆಯನ್ನು ಬೆಳಗಿದರೆ ಕೆಲವು ಬೆಂಕಿ ಕಡ್ಡಿಗಳು ಮನೆಯನ್ನೇ ಸೂಚಿಸಿವೆ. ಆ ನನ್ನ ತಂದೆ ತಂದು ಸಾಕಿದ ಸೂರ್ಯನನ್ನು ನನ್ನ ಸ್ವಂತ ತಮ್ಮನಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡರೂ ನನ್ನ ಮನೆಗೆ ಕೊಳ್ಳಿ ಇಡುವ ಕಿರಾತಕನಾಗುತ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನೋಡಲು ಎಲ್ಲವೂ ಒಂದೇ ರೀತಿ ಕಂಡರೂ ಕೆಲವು ಬೆಂಕಿ ಕಡ್ಡಿಗಳು ಮನೆಯನ್ನು ಬೆಳಗಿದರೆ ಕೆಲವು ಬೆಂಕಿ ಕಡ್ಡಿಗಳು ಮನೆಯನ್ನೇ ಸುಡುತ್ತವೆ. ಆ ನನ್ನ ತಂದೆ ತಂದು ಸಾಕಿದ ಸೂರ್ಯನನ್ನು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡರೂ ನನ್ನ ಮನೆಗೆ ಕೊಳ್ಳಿ ಇಡುವ ಕಿರಾತಕನಾಗುತ್ತಾನಂತ ಅಂದುಕೊಂಡಿರಲಿಲ್ಲ. ನಾನು ಅಂದುಕೊಂಡಿರಲಿಲ್ಲ. ಸ್ವಾಮಿ ಯಾರಿಗೆ ಕಿರಾತಕನನ್ನು ಬಿಡಿ ಇನ್ಯಾರಿಗೆ? ಆ ನನ್ನ ಸೊಸೆಯಾದ ರೇವತಿಯನ್ನು ಆಹುತಿ ತೆಗೆದುಕೊಂಡನಲ್ಲ ಆ ಸೂರ್ಯನಿಗೆ. ಸ್ವಾಮಿ ಮೂರನೇ ವ್ಯಕ್ತಿಯ ಮಾತನ್ನ ಕೇಳಿ ಸೂರ್ಯನೇ ರೇವತಿಯನ್ನ ಕೊಲೆ ಮಾಡಿದನೆ ಅಂತ ನೀವು ನಂಬೇಡಿ ಸ್ವಾಮಿ. ಕಣ್ಣಾರೆ ಕಂಡಿದ್ದು ಸತ್ಯ ಅಲ್ಲ, ಕಿವಿಯಾರೆ ಕೇಳಿದ್ದು ನಿಜ ಆಗೋದಿಲ್ಲ. ಕಣ್ಣಾರ ಕಂಡಿದ್ದು ಆಯ್ತು, ಕಿವಿಯಾರ ಕೇಳಿದ್ದು ಆಯ್ತು. ಇನ್ನು ಯಾವ ಸತ್ಯವನ್ನು ತಿಳ್ಕೋಬೇಕು ಸುಮಿತ್ರ? ಇನ್ನು ಯಾವ ಸತ್ಯವನ್ನು ತಿಳ್ಕೋಬೇಕು? ಸುಣ್ಣದ ನೀರು ಕೂಡ ಹಾಲಿನಂತೆ ಕಂಡರೂ ಗುಣ ಬೇರೆ. ಅದರಂತೆ ಕೆಲವರು ಒಳ್ಳೆಯವರಂತೆ ಕಂಡರೂ ಅವರಂತಹ ಆತ್ಮದಲ್ಲಿ ವಿಷ ತುಂಬಿರುತ್ತದೆ ಅನ್ನೋದಕ್ಕೆ ಆ ಶತಮೂರ್ಖ ಸೂರ್ಯನೇ ಸಾಕ್ಷಿ. ಸೂರ್ಯನನ್ನ ಅಪರಾಧಿ ಮಾಡಬೇಕು ಅಂತ ಆ ಕರ್ಮೇಂದ್ರ ಹೊಂಚು ಹಾಕಿದ್ದಾನೆ ಸ್ವಾಮಿ. ಇದನ್ನ ನೀವು ತಿಳಿಯಲಾರೆ. ವಿಚಾರ ಮಾಡಿದರೆಷ್ಟು ಬಿಟ್ಟರೆಷ್ಟು ಹೋದ ನನ್ನ ಸೊಸೆಯ ಪ್ರಾಣ ಮತ್ತೆ ಬರುವುದಿಲ್ಲ. ಯಾವ್ಯಾವ ಸಮಯದಲ್ಲಿ ಏನಾಗಬೇಕೋ ಅದು ಹಾಗೇ ತಿರುತ್ತದೆ. ಅಂದ ಹಾಗೆ ಸುಮಿತ್ರ, ನನಗೆ ಸ್ವಲ್ಪ ಊರಿನಲ್ಲಿ ಕೆಲಸವಿದೆ, ಹೋಗಿ ಬರುತ್ತೇನೆ. ಹೋಗುವತ್ತು ಊಟ ಮಾಡ್ಕೊಂಡು ಹೋಗ್ರಿ. ಬೇಡ ಸುಮಿತ್ರ, ನಾವು ಇಂದು ಕೊಡುತ್ತಿರುವ ಈ ರುದ್ರಭೂಮಿಯನ್ನು ನೋಡಿಕೊಂಡು ಹೋಗಲು ತಾಲೂಕಿನ ತಹಶೀಲ್ದಾರ್ ಬರುತ್ತಿದ್ದಾರೆ. ಅವರನ್ನು ಭೇಟಿಯಾಗಿ ಬಂದ ನಂತರವೇ ಊಟ ಮಾಡುತ್ತೇನೆ ಸುಮಿತ್ರ. ಸ್ವಾಮಿ ನೀವು ಹೋದ್ರೆ ಮರಳಿ ಬರುವುದು ಎಷ್ಟೊತ್ತಾಗುತ್ತೋ ಏನೋ. ನೀವು ಬರದೆ ಹೋದ್ರೆ ನಾನು ಊಟ ಮಾಡಬಲ್ಲ. ನಾನು ಬರುವವರೆಗೆ ಯಾಕೆ ಕಾಯುತ್ತೀಯ ಸುಮಿತ್ರ? ನೀನು ಮೊದಲು ಊಟ ಮಾಡು, ನಾನು ಬಂದ ನಂತರ ಊಟ ಮಾಡುತ್ತೇನೆ. ಸ್ವಾಮಿ ನಿಮ್ಮನ್ನ ಬಿಟ್ಟು ನಾನು ಬಂದಿದ್ದೀನಾದ್ರೂ ಊಟ ಮಾಡಿರ್ಬನ್ನಿ. ಸುಮಿತ್ರ, ನನ್ನನ್ನು ಬಿಟ್ಟು ಊಟ ಮಾಡಲ್ಲ ಅಂತ ಹೇಳ್ತಾ ಇದೆಯಲ್ಲ, ಒಂದು ವೇಳೆ ನಾನು ನಿನ್ನನ್ನು ಬಿಟ್ಟು ಹೋದರೆ? ಬಿಟ್ಟು ಅಂದ್ರೆ ಯಾವತ್ತು ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರದು ಸ್ವಾಮಿ. ಒಂದು ಹೆಣ್ಣಿನ ಕುರುಳಿಗೆ ಗಂಡನಾದವನು ಮಾಂಗಲ್ಯ ಕಟ್ಟಿದನಂದ್ರೆ ಅವಳಿಗೆ ಮುತ್ತೈದೆ ದಾಖಲ. ಗಂಡನೇ ಇಲ್ಲ ಅಂದ್ರೆ ಅವಳ ಬಾಳು ಕಣ್ಣೀರಿನ ಗೂಳಾಗುವುದು ಸ್ವಾಮಿ, ಕಣ್ಣೀರಿನ ಗೂಳಾಗುವುದು. ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ಅಷ್ಟಕ್ಕೆ ಕಣ್ಣೀರಿನ ಒಳಗೆ ಹರಿಸ್ತಾ ಇದ್ದಿಲ್ಲ. ನಿನಗೆ ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿನೇನೆ ನಿನಗೆ? ಸ್ವಾಮಿ ನೀವು ಅಂದ್ರೆ ನನ್ನ ಜೀವ, ನೀವಿಲ್ಲದೆ ನನಗೆ ಜೀವನವೇ ಇಲ್ಲ ಸ್ವಾಮಿ. ಸುಮಿತ್ರ, ಇಂದಿನ ಕಾಲದಲ್ಲಿ ಗಂಡನನ್ನು ಕಾಲ ಕಸದಂತೆ ಕಾಣುತ್ತಿರುವ ಈಗಿನ ಕಾಲಮದಲ್ಲಿ ನನ್ನನ್ನು ಜೀವ ಎನ್ನುತ್ತಿರುವೆಯಲ್ಲ ಸುಮಿತ್ರ. ಸ್ವರ್ಗ ಎಂದರೆ ಬೇರೆ ಇಲ್ಲ. ನೀನು ನನ್ನ ಜೊತೆಗಿದ್ರೆ ಅದೇ ನನ್ನ ಸ್ವರ್ಗ. ಹೊರಹೊಮ್ಮಲಿಗೆ ನನ್ನ ದೇವತೆಯಿಂದ ಒಂದು ಮೊದಲ ಧ್ಯಾನ. ಆಯ್ತು ಸ್ವಾಮಿ, ವಿಶ್ರಾಂತಿ. ರಾಜಾ
ಆಯ್ತು ಸುಮಿತ್ರ, ಅಧಿಕಾರಿಗಳು ಬರುವ ಸಮಯ ಆಯ್ತು, ನಾನು ಹೋಗಿ ಬರುತ್ತೇನೆ. ರೀ ಈಗಲಾದ್ರೂ ಬನ್ನಿ, ಊಟ ಮಾಡಿದ್ರಂತೆ. ಸುಮಿತ್ರ, ತಾಲೂಕಿನ ತಹಶೀಲ್ದಾರ್ ಬರುತ್ತಿದ್ದಾರೆ, ಅವರನ್ನು ಭೇಟಿಯಾಗಿ ನಂತರವೇ ಊಟ ಮಾಡ್ತೇನೆ. ಇನ್ನು ಹೋಗಿ ಬರ್ತೇನೆ ಸುಮಿತ್ರ. ಆಯ್ತು ಸ್ವಾಮಿ. ತಹಶೀಲ್ದಾರರನ್ನು ಭೇಟಿಯಾಗಲು ಹೊರಟಿದ್ವಿ ಸಹೋದರ. ಏನು? ತಹಸೀಲ್ದಾರರನ್ನ ಭೇಟಿಯಾಗಲು ಹೊರಟಿವಿ ನೀನು? ಹೌದು ಶರತ್, ತಾಲೂಕಿನ ತಹಶೀಲ್ದಾರರನ್ನೇ ಭೇಟಿಯಾಗಲು ಹೊರಟಿದ್ವಿ. ಯಾರನ್ನ ಕೇಳಿ ನಮ್ಮ ಜಮೀನು ಕೊಡ್ತೀವಿ ನೀನು? ಶರತ್, ಒಳ್ಳೆ ಕೆಲಸಕ್ಕೆ ಒಳ್ಳೆ ಜಮೀನನ್ನು ಕೊಡಲು ಯಾರನ್ನೇಕೆ ಕೇಳಬೇಕು ಶರತ್? ನಾನು ಈ ಮನೆಯ ವಾರಸ್ದಾರ. ನನ್ನೊಂದು ಮಾತು ನೀನು ಕೇಳಬೇಕಂತ ಅನಿಸಲಿಲ್ಲವೇ ನನಗೆ? ಅಷ್ಟಕ್ಕೂ ಜಮೀನು ನಿನ್ನ ಹೆಸರಿನಲ್ಲಿಲ್ಲ. ನಿನ್ನ ಹೆಸರಲ್ಲಿದ್ದರೇನು, ನನ್ನ ಹೆಸರಲ್ಲಿದ್ದರೇನು? ತಮ್ಮ, ನೀನೇ ಸರ್ಕಾರಕ್ಕೆ ಬಿಟ್ಟು ಕೊಟ್ಟರಾಯಿತು. ಬಿಟ್ಟು ಕೊಡಲು ಅದೇನು ಬೆಳಗಾಸಿನ ಆಸ್ತಿಯಲ್ಲ, ಬೆಳಗಾಸಿನ ಆಸ್ತಿಯಲ್ಲ. ಕೋಟ್ಯಾನು ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ದಾನ ಮಾಡಲು ಹೊರಟಿದೆಯಲ್ಲ. ನಿನಗೇನು ತೆಲಗಿಲೆ ಕಟ್ಟಿದೆಯಲ್ಲ? ನಿನಗೇನು ತೆಲಗಿಲೆ ಕಟ್ಟಿದೆಯೇನು? ತೆರೆ ಕೆಟ್ಟಿರುವುದು ನನಗಲ್ಲ ಶರತ್, ನಿನಗೆ ಹಣದ ಹುಚ್ಚು ನಿನ್ನ ನೆತ್ತಿಗೇರಿದೆ. ಹಣ, ನಿನಗೆ ಹಣವೇ ಮುಖ್ಯವಾದರೆ ನನಗೆ ಈ ಊರಿನ ಜನರಿಗೆ ಕೊಟ್ಟ ಮಾತೇ ಮುಖ್ಯ. ಕೊಟ್ಟ ಮಾತಿನಿಂದ ನನ್ನ 2 ಎಕರೆ ಜಮೀನನ್ನು ಈ ಊರ ಹಿತಕ್ಕಾಗಿ ಕೊಟ್ಟೇ ಕೊಡುತ್ತೇನೆ. ಕೊಟ್ಟೆ ಕೊಡುತ್ತೇನೆಂದು ಹೇಳಲು ನೀನು ಶ್ರಮ ಪಟ್ಟು ಗಳಿಸಿದ ಆಸ್ತಿ ಅಲ್ಲ. ಇಂದಿನ ಹಿರಿಯರು ಮಾಡಿದ ಆಸ್ತಿ. ದಾನ ಮಾಡುತ್ತಾ ಹೋದರೆ ನಾನೇನು ಬೀದಿ ಬಿಖಾರಿ ಬೆಳ್ಳರೋ ಅಣ್ಣ? ನೀನೇಕೆ ಭಿಕ್ಷೆ ಬೇಡಿಸಿಯ ಪಕ್ಷ? ನಿನ್ನ ಪಾಲಿನ ಆಸ್ತಿಯನ್ನು ನೀನಿಟ್ಟು, ನನಗೆ ಬರುವ ಪಾಲಿನ ಆಸ್ತಿಯನ್ನು ನನಗೆ ಕೊಡು. ನನಗೆ ಬಂದ ಪಾಲಿನ ಆಸ್ತಿಯಲ್ಲಿ ನಾನು ಈ ಊರ ಜನಕ್ಕಾಗಿ ಕೊಟ್ಟ ಮಾತಿನಂತೆ 2 ಎಕರೆ ಜಮೀನನ್ನು ಕೊಟ್ಟು ನಾನು ನನ್ನ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಸಹೋದರ. ಎಲ್ಲಿದೆ ಅಣ್ಣ ನಿನ್ನ ಪಾಲಿನ ಆಸ್ತಿ? ಎಲ್ಲಿದೆ ಅಣ್ಣ ನಿನ್ನ ಪಾಲಿನ ಆಸ್ತಿ? ಎಲ್ಲ ನನ್ನ ಹೆಸರಿನಲ್ಲಿ ಮಾಡಿಕೊಟ್ಟಿದ್ದೇನೆ. ಎಲ್ಲ ನನ್ನ ಹೆಸರಿಗೆ ಮಾಡಿಕೊಟ್ಟಿದ್ದೀವಿ. ಅಂದು ನೀನು ನನ್ನ ಹೆಸರಿಗೆ ಮಾಡಿಕೊಟ್ಟು ಬಹಳಷ್ಟು ಪುಣ್ಯ ಕಟ್ಟಿಕೊಂಡಿ. ಇಲ್ಲವಾದರೆ ಈ ಆಸ್ತಿಯನ್ನು ಈ ಊರ ಜನರಿಗೆ ಹಂಚಿ ನನ್ನನ್ನು ಬೀದಿ ಬಿಕಾರಾಗಿ ಮಾಡುತ್ತಿದ್ದೆ. ನಿನ್ನನ್ನು ಬೀದಿ ಪಾಲು ಮಾಡುವಷ್ಟು ಸ್ವಾರ್ಥಿಯಲ್ಲ ಈ ನಿಮ್ಮಣ್ಣ. ನಿನ್ನನ್ನು ವಿದ್ಯಾವಂತನನ್ನಾಗಿ ಮಾಡಲು ಪಡಬಾರದ ಕಷ್ಟಪಟ್ಟಿರುವೆ. ಮೊದಲು ಅದನ್ನು ಅರಿತುಕೋ ಸಹೋದರ. ಎಲ್ಲ ಅರಿತುಕೊಂಡೇ ಮಾತನಾಡ್ತಿರುವೇನಣ್ಣ, ಎಲ್ಲ ಅರಿತುಕೊಂಡೇ ಮಾತನಾಡ್ತಿರುವೇನು. ಅರಿತೆರೆ ಶರಣ, ಮರೆತೆರೆ ಮಾನವ ಅನ್ನುವ ಹಾಗೆ ನನ್ನನ್ನು ವಿದ್ಯಾವಂತನಾಗಿ ಮಾಡಿದೆನೆಂದು ನೀನು ಈ ಹಚ್ಚಿ ಮಾತನಾಡಬೇಡ. ಈ ಹೊಲದಲ್ಲಿ ಬಂದ ಆದಾಯದಿಂದ ಓದಿಸಿರುವೆ ಅಷ್ಟೇ. ಇಸ್ತ್ರಿ ಬಟ್ಟೆ ಹಾಕಿಕೊಂಡು ಊರಿನಲ್ಲಿ ತಿರುಗಾಡಿದರೆ ಆದಾಯ ಬರುವುದಿಲ್ಲ. ಬೆಳಗಿನಿಂದ ಸಂಜೆಯವರೆಗೂ ಈ ಭೂತಾಯಿ ಮನೆಯಲ್ಲಿ ನಾನು ಬೆವರು ಸುರಿಸಿದ್ದಕ್ಕಾಗಿ ನೀನೊಬ್ಬ ಪದವೀಧರನಾಗಿ ನನ್ನ ಮುಂದೆ ನಿಂತಿರುವೆ ಎಂಬ ಸತ್ಯವನ್ನು ಮರೆಯಬೇಡ ಶರತ್. ದಯಮಾಡಿ ನನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನನಗೆ ಕೇವಲ 2 ಎಕರೆ ಜಮೀನಂತೆ ಕೊಡು. ಉಳಿದ ಭೂಮಿಯನ್ನು ನಿನ್ನ ಹೆಸರು ಇಟ್ಕೊಡು. ಯಾಕಂದ್ರೆ ನನಗೆ 2 ಎಕರೆ ಕೊಡಲಿಲ್ಲ ಅಂದ್ರೆ ಈ ಊರಿನ ಜನ ನನ್ನನ್ನು ಮಾನ ಮರ್ಯಾದೆ ತೆಗೆಯುತ್ತಾರೆ ಶರತ್, ಅರ್ಥ ಮಾಡಿಕೋ. ನನ್ನ ಬಿಸಿನೆಸ್ಸಿಗೆ ಸೆಕ್ಯೂರಿಟಿ ಬರೆದು ಹಣ ಪಡೆದಿರುವೆ ಅಷ್ಟೇ. ಶರತ್, ಯಾರ ಹತ್ರ ಹಣ ಪಡೆದಿದ್ಯಪ್ಪ ಶರತ್? ರಾವ್ ಬಹದ್ದೂರ್ ಕರ್ಮೇಂದ್ರನ ಹತ್ರ. ಆಯ್ತಪ್ಪ, ನಾನು ಯಾರ ಹತ್ರ ಆದ್ರೂ ಸಾಲ ಗೀಲ ಮಾಡಿ ಆದ್ರೂ ಹಣ ತಂದು ಕೊಡುತ್ತೇನೆ. ಹಣವನ್ನು ಅವರಿಗೆ ಕಟ್ಟಿ ನಮ್ಮ ಜಮೀನು ಪತ್ರಗಳನ್ನು ತಂದುಕೊಡು. ನಾವು ಕೊಟ್ಟ ಮಾತಿನಂತೆ ಈ ಊರಿನ ಜನರಿಗೆ ನಡೆದುಕೊಳ್ಳೋಣ ಶರತ್. ಹೀಗೆ ಕಠೋರವಾಗಿ ಮಾತಾಡ್ತಾ ಇದೆಯಪ್ಪ. ನಿಮ್ಮ ನನಗೆ ಈ ರೀತಿ ಕಠೋರವಾಗಿ ಮಾತಾಡ್ಬೇಡಪ್ಪ. ಅವರ ಕೆಲಸಕ್ಕೆ ನೀನು ಅಡ್ಡಿ ಆಗಬೇಡಪ್ಪ, ಅಡ್ಡಿ ಆಗಬೇಡ. ನೀವೇನೇ ಹೇಳಿದರು ನನ್ನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಮಾತ್ರ ಇಟ್ಟುಕೊಳ್ಳಲಿಲ್ಲ. ನನ್ನ ಹೆಸರಿನಿಂದ ಆಸ್ತಿಯನ್ನು ಮಾತ್ರ ಬಿಟ್ಟುಕೊಳ್ಳುವುದಿಲ್ಲ. ಅಷ್ಟಕ್ಕೂ ಮೀರಿ ನೀವು ಕೊಡಲೇಬೇಕಂದ್ರೆ ಇಲ್ಲಿ ಕುಳಿತಿರುವ ಯಾರ ಮನೆಯಲ್ಲಿ ಆದರೂ ಜೀವಿತವಾಗಿ ದುಡಿದುಕೊಳ್ಳಿ. ನಮ್ಮ ಮಾತನ್ನು ಏಕೆ ಕೇಳುತ್ತಾನೆ ಶರತ್?
ಬೈದಿನ ನಾವಿಬ್ರು ಗಂಡ ಹೆಂಡತಿ ಜೀವನ ಪರ್ಯಂತ ಜೀತದಾರಾಗಿ ದುಡಿದ್ರು ಕೂಡ ಏನು ಭೂಮಿಯನ್ನ ಕೊಂಡುಕೊಳ್ಳಷ್ಟು ಏಕತೆ ಆಗೋದಿಲ್ಲ. ಅದನ್ನು ಈ ನಿನ್ನ ಗಂಡನಾದ ಈ ಪುಣ್ಯಾತ್ಮನಿಗೆ ಹೇಳತಿ, ಈ ಪುಣ್ಯಾತ್ಮನಿಗೆ ಕಳೆದುಕೊಂಡಿದ್ದು ಮತ್ತೆ ಮತ್ತೆ ಮರಳಿ ಸಿಗಲಾರದು ಎಂದು ಹಿಂದೆ ಹಿರಿಯರು ಮಾಡಿದ ಆಸ್ತಿಯನ್ನು ಉಳಿಸಿಕೊಳ್ಳುವುದನ್ನು ಬಿಟ್ಟು ಈ ಊರ ಜನರಿಗೆ ಉಪಕಾರಿ ಆಗಲು ಹೊರಟಿರುವನು ಈ ಶಿವ ಪರಮಾತ್ಮನು. ಇವನು ಹೇಳಿದಂತೆ ನಾನು ಕೇಳಿದರೆ, ಇವನು ಹೇಳಿದಂತೆ ನಾನು ಕೇಳಿದರೆ ನನ್ನ ಕೈಗೆ ಚಿಪ್ಪು ಕೊಡುವನು ಈ ನಿನ್ನ ಗಂಡ. ನನ್ನ ಮಾತನ್ನೇಕೆ ಕೇಳ್ತೀಯಪ್ಪ ಶರಣ? ನಿನ್ನ ಮಾತನ್ನು ಕೇಳಿ ನಾನು ದಡ್ಡನಾಗಿರುವೆ. ನನ್ನ ತಮ್ಮನ ಜೀವನ ಚೆನ್ನಾಗಿಲ್ಲ ಅಂತ ಅಂದುಕೊಂಡದ್ದ ನನಗೆ ಈ ರೀತಿ ಮಾಡಿದೆಯಲ್ಲ. ಪ್ರಪಂಚದಲ್ಲಿ ಅಪಾಯ ಬರುವುದು ಶತ್ರುವಿನಿಂದಲ್ಲ, ನಾವು ನಂಬಿದ ನಂಬಿಕಸ್ಥರಿಂದಲೇ ನಮಗೆ ಅಪಾಯ ಬರುತ್ತದೆ ಎಂಬುದು ನನ್ನ ಜೀವನದಲ್ಲಿ ಸತ್ಯವಾಯಿತು. ಮೈದಿನ ಊರ ಜನರ ಮುಂದೆ ತಲೆ ಎತ್ತಿ ತಿರುಗುವ ನಿಮ್ಮಣ್ಣನನ್ನ ಊರ ಜನರ ಮುಂದೆನೇ ಮಾನ ಮರ್ಯಾದೆ ತೆಗಿಬೇಡಪ್ಪ. ನಿನ್ನ ಕಾಲು ಹಿಡಿದು ನನ್ನ ಕಾಲಿಗೆ ಬೀಳುವ ನಾಟಕ ಬೇಡ, ನನ್ನ ಕಾಲಿಗೆ ಬೀಳುವ ನಾಟಕ ಬೇಡ. ನೀವು ನಡೆಸುವ ನಾಟಕದಲ್ಲಿ ನಾನು ಪಾತ್ರಧಾರಿ ಅಷ್ಟೇ, ನಾನು ಪಾತ್ರಧಾರಿ ಅಷ್ಟೇ. ಆದರೆ ತುತ್ತು ಅನ್ನಕ್ಕೆ ಗತಿ ಇಲ್ಲದಂತೆ ಆಗಿಬಿರಿ, ಎಚ್ಚರವಿರಲಿ. ನೋಡಿ, ಈ ಮನೆಯಲ್ಲಿ ನಾನು ಹೇಳಿದಂತೆ ನಡೆಯಬೇಕು. ನಾ ಹೇಳಿದಂತೆ ಕೇಳಿದರೆ ಈ ಮನೆಯಲ್ಲಿರಬೇಕು. ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಇಲ್ಲಿಂದ ಹೊರ ಹೋಗಬಹುದಷ್ಟೇ. ಪ್ರಪಂಚದಲ್ಲಿ ಅತಿ ಕೆಟ್ಟದ್ದು ಅಂದರೆ ಅತಿಯಾದ ನಂಬಿಕೆ. ಶರತ್, ನಿನ್ನನ್ನು ಅತಿಯಾಗಿ ನಂಬಿದ್ದಕ್ಕೆ ನನಗೆ ಸರಿಯಾದ ಉಡುಗೊರೆಯನ್ನೇ ಕೊಟ್ಟಿದೆ. ಸುಮಿತ್ರಾ, ಆ ದೇವರು ಇವನಿಗೆ ಒಳ್ಳೆಯದನ್ನು ಮಾಡಲಿ. ಇನ್ನು ನಾವು ಈ ಮನೆಯಲ್ಲಿದ್ದರೆ ನಮ್ಮ ಕತ್ತಿಗೆ ಕೈ ಹಾಕಿ ಕೊಟ್ಟನ್ನು ಏಸುವುದಿಲ್ಲ ಈ ನಮ್ಮ ತಮ್ಮ. ಸುಮಿತ್ರಾ, ಈ ನಮ್ಮ ಮನೆಯನ್ನು ಬಿಟ್ಟು ಹೊರಡು. ಸ್ವಾಮಿ, ಬನ್ನಿಲಿ ಸ್ವಾಮಿ. ನನ್ನ ಮೈದನ ಬಡ ಹುಟ್ಟಿದ ಅಣ್ಣನ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳುವಷ್ಟು ಕಟಕನಲ್ಲ ಸ್ವಾಮಿ, ಕಟಕನಲ್ಲ. ಹಕ್ಕರೆ ಇಲ್ಲದ ಸಂಬಂಧಕ್ಕೆ ಸಕ್ಕರೆ ಜೇನುತುಪ್ಪ ಸವಿದರೂ ಬೇವಿನ ಕಹಿ ಸಿಹಿಯಾಗುವುದಿಲ್ಲ ಸುಮಿತ್ರಾ, ಸಿಹಿಯಾಗುವುದಿಲ್ಲ. ಸ್ವಾಮಿ, ಜೀವನವೆಂಬ ಬಂಡಿಗೆ ಕಷ್ಟಗಳೇ ಬರಲಿ, ದುಃಖಗಳೇ ಬರಲಿ, ಸುಖವೇ ಬರಲಿ, ಎಲ್ಲವೂ ಬಂದಿದ್ದನ್ನ ಸಹಿಸಿಕೊಂಡು ಹೋದಾಗ್ಲೇ ಸಂತೋಷದ ದಿನಗಳು ಬರುವುದು ಸ್ವಾಮಿ. ಸಂತೋಷದ ದಿನಗಳು ಸುಮಿತ್ರಾ, ನನ್ನ ಜೀವನದಿಂದ ಸಂತೋಷದ ದಿನಗಳು ಬಹುದೂರ ಹೊರಟು ಹೋಗಿವೆ. ಕಷ್ಟ ಎಗಲೇರುತ್ತಿದೆ ಸುಮಿತ್ರಾ, ಕಷ್ಟ ಎಗಲೇರುತ್ತಿದೆ. ಇನ್ನು ನಾವು ಈ ಊರಿನಲ್ಲಿದ್ದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ನಾಮರ್ಧ ಎಂದು ಈ ಆಲಿಸಿ ಮಾತನಾಡುತ್ತಾರೆ ಈ ಊರಿನ ಜನ. ಸುಮಿತ್ರಾ, ನಾವು ಇನ್ನು ಈ ಊರಿನಲ್ಲಿ ಇರುವುದು ಬೇಡ, ಹೊರಡೋಣ ಬಾ ಸುಮಿತ್ರಾ, ಹೊರಡೋಣ ಬಾ. ಈ ಮೊಸಳೆ ಕಣ್ಣೀರಿನ ನಾಟಕ ಬೇಡ, ಈ ಮೊಸಳೆ ಕಣ್ಣೀರಿನ ನಾಟಕ ಬೇಡ. ನಿಮ್ಮನ್ನು ನಮ್ಮ ಜೊತೆ ಇಟ್ಟುಕೊಳ್ಳಲು ನನಗೇನು ತೆಲೆಗೆ ಲೆಕ್ಕತ್ತಿಲ್ಲ. ನಿಮ್ಮನ್ನು ನಮ್ಮ ಜೊತೆ ಇಟ್ಟುಕೊಳ್ಳಲು ನನಗೇನು ತೆಲೆಗೆ ಲೆಕ್ಕತ್ತಿಲ್ಲ. ನೀವು ಎಲ್ಲಾದರೂ ಹೋಗಿ, ನೀವು ಎಲ್ಲಾದರೂ ಹೋಗಿ, ನನ್ನ ಈ ಮನೆಯಲ್ಲಿ ನಿಮ್ಮಿಬ್ಬರಿಗೆ ಮಾತ್ರ ಇಲ್ಲಿ ಜಾಗವಿಲ್ಲ. ನಡೀರಿ. ಆಯ್ತು ಸಹೋದರ, ಇದು ನಿನ್ನ ಮನೆ. ಸಹೋದರ, ಇದು ನಿನ್ನ ಮನೆಯಪ್ಪ, ನೀನೇ ಚೆನ್ನಾಗಿರು. ಸುಮಿತ್ರ, ಈ ಮನೆ ಎಂಬ ಮಹಾಲಕ್ಷ್ಮಿಗೆ ನಮಸ್ಕರಿಸು. ಏ ಮನೆ ಎಂಬ ಮಹಾಲಕ್ಷ್ಮಿಯೇ, ಈ ನಿನ್ನ ಕಂದ ನಿನ್ನನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತಿರುವನಮ್ಮ, ಬಹುದೂರ ಹೊರಟು ಹೋಗುತ್ತಿರುವನು. ಇದು ನನ್ನ ಕೊನೆಯ ನಮಸ್ಕಾರಗಳಮ್ಮ, ಇದು ನನ್ನ ಕೊನೆಯ ನಮಸ್ಕಾರಗಳು. ಇಂದು ಈ ಮನೆಯ ಋಣ ತೀರಿತು. ಸುಮಿತ್ರಾ, ಈ ಮನೆ ಎಂಬ ಮಹಾಲಕ್ಷ್ಮಿಗೆ ನಮಸ್ಕರಿಸು. ನಾವಿನ್ನು ನಿಲ್ಲು. ಈ ಮನೆಯಲ್ಲಿ ನಿಮ್ಮ ಬಟ್ಟೆ ಬರೆ ಸುಟ್ಕೇಸ್ ಈ ಮನೆಯಲ್ಲಿ ಇರ್ಕೂಡ್ದು. ಎಲ್ಲ ತೆಗೆದುಕೊಂಡು ಹೋಗಿ.
ಸಿರಿ ಸುಖ ಎನಿಸಿ ದೊರೆತನ ದೂರವಿಸಿ ಚಪಲದಿ ಎಲ್ಲ ತ್ಯಜಿಸಿ ಅರುವಿಸಿ ನಡೆದನು ಕಂಡಿ ಮಂಡಿ ಎಲ್ಲಿದೆ ಕಿಂಡಿ ಕಂಡಿ ಎಂಬುದು ಕನಕನ ಕಿಂಡಿ ಎಲ್ಲ ಬಕಾಸೂರರ ಬೇಡಿದ ಭೋಜನ ಉಂಡಿ ಎಲ್ಲ ಕರ್ತ ನನಗೇನು ಹುಳ ಮುಟ್ಟೈತೆ ಲೇ ರಾಮ? ಇಲ್ಲ ಯಾಕೆ ನಿಂತಿರೋ ಇಬ್ರು ಸರಿ? ಹಾ? ನಿನ್ನ ಮದುವೆ ಮಾಡ್ಕೋಬೇಕಂತ ಇಲ್ಲೇ ನಿಂತಿ ನೋಡು. ಇಲ್ಲ ನೀ ಕುಡಿ, ಇಲ್ಲ ನೀ ಕುಡಿ. ತಾತ ಮದುವೆ ಆಗ್ಬಾರ್ದೆ? ಕೃಷ್ಣಪ್ಪರೇ, ಈ ಮಗ ನಮ್ಮ ಹುಡುಗಿ ಮೇಲೆ ಕಣ್ಣು ಹಾಕ್ಯಾನ ನೋಡ್ರಿ. ನಿನ್ನುಡಿ ಮೇಲೆ ನಾನೇ ಕೊಂಡಾಕ್ಲೇ ಮಂಗನೇನ ಮಗನೇ. ಈ ರಾಧಿಕ ನನ್ನವಳು. ಈ ರಾಧಿಕಳ ರಾಧಿಕಳ ಕೊರಳಿಗೆ ನಾನೇ ತಾಳಿ ಕಟ್ಟುವ ಗಂಡು. ಇಲ್ಲಿಂದ ಸುಮ್ಮನೆ ಹೊರಟೋಗ. ಈ ರಾಮನಿಗಾಗಿ ಹುಟ್ಟಾಳೆ ಈ ರಾಧಿಕಾ. ಈಗ ಸುದ್ದಿಗೆ ಬರಬೇಡ, ಇಲ್ಲಿಂದ ಸುಮ್ಮನೆ ಹೋಗ್ಬಿಡಲೇ. ಅಲ್ಲ ರಾಧಿಕಾ, ಇಬ್ಬರನ್ನ ಕುಸ್ತಿ ಹಿಡಿಸಿ ಮಳ್ಳಿ ಹಂಗ ಸೈಡಿಗೆ ಹೋಗಿ ನಿಂತಿಯಲ್ಲ, ಏನ್ ಮಾಡ್ಲಿ ಗೊತ್ತಾ? ಏನ್ ಮಾಡ್ಲಿ? ರೊಚ್ಚಿಗೆ ಎದ್ದೆ ಒಂದೆರಡ ಧ್ವನಿ ಹೋತ್. ನಮ್ಮ ಮೂರು ಅರ್ಧಾಗ್ಯವ್ರಿ ಏನ್ ಹೊಲ್ಲೆ ಬ್ಯಾನರ್ ಎಲ್ಲ ಚಂದ ಬಿತ್ತು. ಉಳ್ಕೋ ಮತ್ತೆ ಬೂಟ್ ಹರ್ಕೊಂಡು ಎಲ್ಲರೂ ಮತ್ತೆ ಹಾಕ್ಸಿದ್ರಿ ಹೊಸವು ಏನ್ ಬ್ಯಾನರ್. ನಿಮ್ದು ಏನೇನು ಬರುತ್ತೆ ಕನ್ನಡದಾಗ? ಹ್ಞೂನ್ರಿ, ಬ್ಯಾನರ್ದಾಗ ಆಗ್ಬಿಡತ್ ನಮ್ ಜೀವ ಈ ಜಾತ್ರೆಲ್ಲ. ಅದ್ರಾಗ ಹೋಗ್ತೀನಿ. ಏನು ಬ್ಯಾನರ್ ಬಿಟ್ಟು ಬರಂಗಿಲ್ಲ ಏನು? ಬರಂಗಿಲ್ರಿ. ನಾ ಇವತ್ತು ಅಲ್ಲಲ್ಲೇ ಕೃಷ್ಣ, ನಾ ಏನ್ ಮಾಡಿದ್ ಹೇಳು? ಮಂಗೆ ನಂಗೆ ಅವ್ರ ಜಗಳ ಮಾಡಕತ್ತಾರ, ಅವ್ರ ಮೇಲೆ ಜಗಳ ಮಾಡೋದ್ ಜಳಿನ? ಅಲ್ಲಲೇ ರಾಮ ಶ್ಯಾಮ ಇಬ್ರು ಸೇರಿ ಇಬ್ರು ಹಾಕಿ ಗಂಟು ಬಿದ್ದು ಹಾಕ್ಯಾರ, ಏನ್ ಮಾಡ್ಬೇಕ್ರೆ? ನೋಡ್ರಿ, ಇಷ್ಟು ದಿವಸ ನನ್ನ ತಲೆ ಕೆಡಿಸಿ ಈಗ ಆಟ ಹೆಚ್ಚಾಳಿ ಈಕೆ. ಏ ರಾಧಿಕಾ, ಇದೇ ನಿಮ್ ಕಡೆ ನಿರ್ಧಾರನ? ಅಷ್ಟೇ, ಒಂದ ಮಾತು ನಂದು. ಭಾಳ ಮಾತಾಡಂಗಿಲ್ಲ, ಧ್ವನಿ ಇಲ್ಲ ನಂಗೆ. ಯಾರ ಮದುವೆ ಹಾಕಿರಿ? ಯಾರಿ ಇಲ್ಲ ಹೊಕ್ಕಿ ನೋಡ್ ನಾ ಮನೆಗೆ. ಹಂಗ ಮಾಡ್ಬೇಡ ರಾಧಿಕಾ, ನಿನ್ ಮೇಲೆ ಜೀವನ ಇಟ್ಕೊಳ್ಳಿನಿ. ನಾನೇ ಆಗ್ತೀನಿ. ರಾಮ ಬೇಡ. ನೀನ ಹಾ, ಸರಿ ಅಪ್ಪ. ಈಕೆ ಮದುವೆ ಮಾಡ್ಕೋಬೇಕಂತಿನ್ಲಿ. ಈಕೆ ನಾವು ಮದುವೆ ಮಾಡ್ಕೋಬೇಕಂತ ಮಾಡಿದ್ವಿ. ಶ್ಯಾಮ, ಅವ ಈ ಧ್ವನಿ ಕಲಿತ ನಂದು ಒದರಿಸಿ ಒದರಿಸಿ. ಲೇ ರಾಮ, ಇಬ್ಬರ ನೋಡಕ ಮೂರನಿಗೆ ಲಾಭ ಆದಂಗಾಯ್ತು. ಬಂದು ದಾರಿಗೆ ಸುಂಕ ಇಲ್ಲ, ಬಾ ಹೋಗೋಣ. ಸುಮ್ನೆ ನೀವಿಲ್ಲ ಯಾಕ ಅಷ್ಟು ತ್ರಾಸ ತಗೊಂತೀರಿ? ರಾಧಿಕಾ, ನಿನ್ನ ಮನಸ್ಸಿನ ಯಾರ ಮೇಲೆ ಐತೆ ಮನಸ್ಸು ಹೇಳಿಬಿಡು. ಇಬ್ರು ಔಟ್, ಒಬ್ರು ಉಳಿತಾರೆ. ನಿನಗೆ ಯಾರು? ನಂಗೆ ನೀನೇ ಅಷ್ಟೇ. ಏ ರಾಧಿಕಾ, ಈ ರಾಮನ ಮನಸ್ಸು ನೋಯಿಸಿದಂದ ಮೇಲೆ ನಿನಗೆ ಚಲೋ ಆಗೋದಿಲ್ಲ. ನಿನ್ನ ಫಸ್ಟ್ ನೈಟ್ ದಿವಸನೇ ನಿನ್ನ ಮಂಚ ಮುರಿದು ನಿನ್ನ ಸೊಂಟ ಮುರಿಯಲಿ. ಇದೇ ನೊಂದ ಮನಸ್ಸಿನ ರಾಮ ಹಾಕುವ ಶಾಪ. ರಾಧಿಕಾ, ನಿನ್ನ ಫಸ್ಟ್ ನೈಟ್ ದಿವಸನೇ ಕರೆಂಟ್ ಎಲ್ಲ ಆಫ್ ಆಗಿ ಇನ್ನು ಹೊಟ್ಟೆ ಒಂದು ಹುಳ ಹುಟ್ಟಬಾರ್ದಂತ ದೇವರಿಗೆ ಕೈ ಮುಗಿದು ಬೇಡ್ಕೊಂತೀನಿ. ಟಾರ್ಚ್ ಟಾರ್ಚ್ ಇಟ್ಕೊಂಡು ಇಬ್ರು ನಾಟ್ ರಿಯಲ್. ಹೋಗ್ಲಿ ಬಿಡಪ್ಪ, ಅವ್ರ ಧ್ವನಿ ಹೋಗೈತೆ. ಇಲ್ಲಿಗೆ ಯಪ್ಪ, ನಿಮ್ಮಿಂದ ಎಲ್ಲ ಆಗಿದ್ದು, ಎಲ್ಲ ನಿಮ್ಮಿಂದನೇ ಆಗಿದ್ದು. ನಾನೇನು ಮಾಡಿಲ್ಲ. ರೊಚ್ಚಿಗೆ ಅಭಿಸಿ ಒದರಾಡಿಸಿ ಜಗಳ ಬಾ ಮದುವೆ ಬಾ. ಮುಗಿ ರಾಧಿಕಾ, ಒಂದ್ ಚಲೋ ಸಾಂಗ್ ಆದ್ರೆ ಹಾಡ. ಪ್ರಿಯ ಪಾರಿವಾಳ ಮನಸ್ಸಿಗೆ ತಳಮಳ ಮರಿಯ ಮರಿಯ ಮರಿಯ
ಮನಸ್ಸಿಗೆ ತಳಮಳ ಮಾಡಿ ಈಕೆ ಜಗಳಿದ್ರಿಂದ ಯಾವ ಮಾತು ಸಿಗ್ತಾರೆ ಬಾಲೆ. ಅಪಾಯ ಬರುವುದು ಶತ್ರುವಿಂದಲ್ಲ, ನಾವು ನಮಗೆ ರಕ್ತ ಸಂಬಂಧಿಕರಿಂದಲೇ ನಮಗೆ ಅಪಾಯ ಬರುತ್ತದೆ ಎಂಬುದಕ್ಕೆ ನನ್ನ ಜೀವನವೇ ಸತ್ಯವಾಗಿದೆ. ನನ್ನ ತಮ್ಮನ ಜೀವನ ಚೆನ್ನಾಗಿರಲಿ ಅಂತ ಅಂದುಕೊಂಡಿದ್ದ ನನ್ನನ್ನೇ ನನ್ನ ತಮ್ಮ ಮನೆಯಿಂದ ಹೊರನೂಗುತ್ತಾನೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಇದು ಸತ್ಯವಂತರ ಕಾಲವಲ್ಲ ದೇವ, ಇದು ಸ್ವಾರ್ಥಿಗಳ ಕಾಲ. 10 ಜನಕ್ಕೆ ಹಣ್ಣು ಹಾಕುವ ಈ ರೈತನ ಕೈ ಈ ತುತ್ತು ಹಣ್ಣಕ್ಕಾಗಿ ಪರರನ್ನು ಬೇಡುವಂತಾಗಿದೆ. ದೇವ, ಇದು ಒಳ್ಳೆಯವರೆಲ್ಲ ಕಾಲವಲ್ಲ. ಒಳ್ಳೆಯವರನ್ನು ಏಕೆ ಎಡಬಿಡದೆ ಕಾಣುತ್ತೀರಿವಲ್ಲ ದೇವ, ನಾನು ಯಾವ ತಪ್ಪು ಮಾಡಿದ್ರಿಂದ ನನಗೆ ಈ ಶಿಕ್ಷೆಯನ್ನು ಕೊಟ್ಟೆ. ನನ್ನ ತಮ್ಮ ಒಳ್ಳೆಯವನಂತ ನಂಬಿದ್ದೇ ತಪ್ಪ, ಅಥವಾ ನನ್ನ ತಮ್ಮ ತನ್ನ ಜೀವನ ಚೆನ್ನಾಗಿಲ್ಲ ಅಂತ ಅಂದುಕೊಂಡಿದ್ದೇ ತಪ್ಪ? ಹೇಳು ದೇವ, ಹೇಳು, ನಾನು ಯಾವ ಕರ್ಮ ಮಾಡಿದ್ದೇನೆ ಎಂದು ನನಗೆ ಈ ಶಿಕ್ಷೆಯನ್ನು ಕೊಟ್ಟೆ? ಯಾಕೆಂದು ಇಷ್ಟೊಂದು ದುಃಖಿತರಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಸ್ವಾಮಿ. ಮನುಷ್ಯನಿಗೆ ಕಷ್ಟಗಳು ಬರುವುದು ಸಹಜ, ಬಂದಿದ್ದನ್ನ ಸಹಿಸಿಕೊಂಡು ಹೋಗ್ಬೇಕು ಸ್ವಾಮಿ, ಚಿಂತೆ ಮಾಡಬೇಡಿ. ಹೇಗೆ ಮರೆಯಲಿ ಸುಮಿತ್ರ, ಹೃದಯ ಕಾಲ ಗಾಯವನ್ನು ಹೇಗೆ ಸಹಿಸಿಕೊಳ್ಳಲಿ? ಹೇಗೆ ಸಹಿಸಿಕೊಳ್ಳೇಬೇಕು ಸ್ವಾಮಿ, ಸಹಿಸಿಕೊಳ್ಳೇಬೇಕು. ಯಾಕೆಂದ್ರೆ ಒಂದು ಕಲ್ಲಿಗೆ ಆಕಾರ ಬರಬೇಕು ಅಂದ್ರೆ, ಸುಂದರ ಆಕಾರ ಬರಬೇಕು ಅಂದ್ರೆ ಹೊಳೆಪೆಟ್ಟು ಬೀಳಬೇಕು. ಅಂದಾಗ ಬದುಕಿನಲ್ಲಿ ಕಷ್ಟ ಸುಖಗಳು ಬರುವುದು ಸಹಜ ಸ್ವಾಮಿ. ಸುಮಿತ್ರ, ಒಂದು ದಿನ ಚಿನ್ನವು ಕಬ್ಬಿಣವನ್ನು ಕೇಳ್ತೈತೆ. ಚಿನ್ನವನ್ನು ಕಬ್ಬಿಣದಿಂದ ಬಡಿಯುತ್ತಾರೆ, ಕಬ್ಬಿಣವನ್ನು ಕಬ್ಬಿಣದಿಂದ ಬಡಿಯುತ್ತಾರೆ. ಆದರೆ ಚಿನ್ನವನ್ನು ಬಡಿಯುವಾಗ ಶಬ್ದ ಮಾಡುವುದಿಲ್ಲ, ಕಬ್ಬಿಣದಿಂದ ಕಬ್ಬಿಣವನ್ನು ಬಡಿಯುವಾಗ ಅಷ್ಟೊಂದು ಶಬ್ದ ಮಾಡುತ್ತೀಯಾ ಅಂತ ಚಿನ್ನ ಕೇಳಿದಾಗ ಕಬ್ಬಿಣ ಸಮಾಧಾನದಿಂದ ಉತ್ತರಿಸಿಕೊಳ್ಳುತ್ತೆ. ನಮ್ಮವರಿಂದಲೇ ನಮಗೆ ಪೆಟ್ಟು ಬಿದ್ದಾಗ ಆ ಶಬ್ದ ಭಯಂಕರವಾಗಿರುತ್ತದೆ. ಹಾಗೆ ನಮ್ಮವರಿಂದಲೇ ನಮ್ಮ ಹೃದಯಕ್ಕೆ ಪೆಟ್ಟು ಬಿದ್ದಾಗ ಅದು ಶಬ್ದ ಮಾಡುವುದಿಲ್ಲ. ಅದರ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾಗುವುದಿಲ್ಲ ಸುಮಿತ್ರ, ಯಾರಿಗೂ ಹೇಳಿಕೊಳ್ಳಲಾಗುವುದಿಲ್ಲ. ಅಮ್ಮ, ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ ಸುಮಿತ್ರ, ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ಸ್ವಾಮಿ, 4 ದಿನವಾಯಿತು ಹೊಟ್ಟೆಗೇನು ಊಟ ಮಾಡಿಲ್ಲ ರೀ. ನಾನಿಲ್ಲೇ ಬೀದಿಯಲ್ಲಿ ಯಾರಾದ್ರೂ ಜನರು ಕೂತ್ಕೊಂಡಿರ್ತಾರೆ, ಅವರ ಹತ್ರ ಹೋಗಿ ಹಣ ತಂದು ಊಟ ಮಾಡ್ಲಿಕ್ಕೆ ಏನಾದ್ರೂ ತಂದು ಕೊಡ್ತೇನ್ರಿ. ಬೇಡ ಸುಮಿತ್ರ, ಬೇಡ, ದಯಮಾಡಿ ನೀನು ಮಾತ್ರ ಭಿಕ್ಷೆ ಬೇಡ ಬೇಡ. ತುತ್ತು ಹಣ್ಣವಿಲ್ಲದೆ ಸತ್ತು ಹೋದರೂ ಪರವಾಗಿಲ್ಲ, ದಯಮಾಡಿ ಭಿಕ್ಷೆ ಬೇಡ ಬೇಡ. ನನ್ನನ್ನು ಮದುವೆಯಾದ ನೀನು, ನಿನಗೆ ಎಂತಹ ಪರಿಸ್ಥಿತಿಯನ್ನು ನಾನು ತಂದೊದಗಿಸಿಬಿಟ್ಟೆ ಸುಮಿತ್ರ, ಎಂತಹ ಪರಿಸ್ಥಿತಿ. ನನ್ನಂತ ಪಾಪಿ ಬದುಕಬಾರದು ಸುಮಿತ್ರ. ಸ್ವಾಮಿ, ಈ ಜೀವ ಹುಟ್ಟಿದ್ದು ಅನ್ನಕ್ಕಾಗಿ ಅಂದಾಗ ಭಿಕ್ಷೆ ಬೇಡಿ ತಿಂದ್ರೆ ತಪ್ಪೇನು ಸ್ವಾಮಿ, ತಪ್ಪೇನು? ಬೇಡ ತಿನ್ನಲು ಹೋದರೆ ದುಡಿದು ತಿನ್ನಲು ಏನಾಗಿದೆ ಎಂದು ಈ ಹಲಸಿ ಮಾತನಾಡುತ್ತದೆ ಈ ಸಮಾಜ. ಸುಮಿತ್ರ, ಬೇಡ ಸುಮಿತ್ರ, ಬೇರೆಯವರನ್ನು ಭಿಕ್ಷೆ ಬೇಡುವುದು ಬೇಡ. ಹೇ ದೇವರೇ, ಒಂದು ತುತ್ತು ಹಣ್ಣಕ್ಕಾಗಿ ಪರರನ್ನು ಬೇಡುವಂತೆ ಮಾಡಿದೆಯಲ್ಲ, ನಾವಿಬ್ಬರು ಏನು ತಪ್ಪು ಮಾಡಿದೆವು ಎಂದು ನಮಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೆ. ಏನು ಶಿಕ್ಷೆ ಕೊಟ್ಟೆ? ಸತಿಪತಿಗಳು ಆ ದೇವರು ಜೋಡಿ ಮಾಡಿ ಕಳಿಸಿರ್ತಾನೆ. ಅಂದಾಗ ಜೀವನದಲ್ಲಿ ಕಷ್ಟವೇ ಬರಲಿ, ದುಃಖವೇ ಬರಲಿ, ಜೊತೆಯಾಗಿ ಎದುರಿಸೋಣ ಸ್ವಾಮಿ. ನೋಡಿ, ನಿಮಗೀಗ ಹೊಟ್ಟೆ ಹಸಿವಿಗಾಗಿ ಇಲ್ಲಿ ನಿಂತಿದ್ದೀರಾ. ನಾನಿಲ್ಲಿ ಬೀದಿಯಲ್ಲಿ ಹೋಗಿ ಭಿಕ್ಷೆ ಬೇಡಾದ್ರು ನಿಮಗೆ ತಿನ್ಲಿಕ್ಕೆ ಏನಾದ್ರೂ ತರ್ತೀನಿ ಸ್ವಾಮಿ. ಯಾರಮ್ಮ ನೀನು? ನಿನ್ನನ್ನು ನೋಡಿದರೆ ಒಳ್ಳೆ ಸಂಸ್ಕೃತಿ ಮನೆ ತೋದರಂತೆ ಕಾಣುತ್ತೀರಿ. ಅಂದಂಗೆ ಏಕೆ ಭಿಕ್ಷೆ ಬೇಡಿವಿ? ಅಂದಂಗೆ ಇವರ್ಯಾರು? ಏನು ಹೊಟ್ಟೆಯನ್ನು ತುಂಬಿಸಿಕೊಡಿ. ಯಜಮಾನ್ರಿ, ಇವರು ನನ್ನ ಗಂಡ. ಹೊಟ್ಟೆ ಹಸಿವಿಗಾಗಿ 4 ದಿನ ಹೊಟ್ಟೆಗೇನು ಊಟ ಮಾಡಿಲ್ಲ. ಅದಕ್ಕೆ ಬೀದಿಯಲ್ಲಿ ಭಿಕ್ಷೆ ಬೇಡಾದ್ರು ಏನಾದ್ರೂ ತಿನ್ಲಿಕ್ಕೆ ತರಬೇಕು ಅಂತ ಭಿಕ್ಷೆ ಬೇಡ್ತಾ ಇದ್ದೆ. ಈ ಕಾಲದಲ್ಲಿ ಅನ್ನಕ್ಕಾಗಿ ಅಂಗಲಾಚುವುದೇ? ಏನು ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಅಂಗಲಾಚಲೇಬೇಕಲ್ಲವೇ ಯಜಮಾನ್ರೆ?
ಯಾವನೋ ಒಬ್ಬ ಹಿಂದೆ ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿದನಂತೆ. ನನಗೆ ಗೇನೊಟ್ಟೆ ಸಾಲುತ್ತಿಲ್ಲ, ಮಾರುದ್ಧ ಹೊಟ್ಟೆ ಕೊಡು ಎಂದು ಕೇಳಲು ಆ ಶಿವ ಏನಾದರೂ ಮಾರುದ್ಧ ಹೊಟ್ಟೆ ಕೊಟ್ಟಿದ್ದರೆ ಇಂದು ದನಕರುಗಳು ತಿನ್ನುತ್ತಿರುವ ಮೇವು ಕೂಡ ಸಾಲುತ್ತಿರಲಿಲ್ಲ ಎಂದ್ರೆ ನಮ್ಮಂತ ನಿರ್ಗತಿಕರಿಗೆ. ಯಾಕಪ್ಪ ಈ ರೀತಿ ಮಾತನಾಡುತ್ತಿರುವೆ? ಯಾವ ದುರ್ಘಟನೆ ನಡೆದಿದೆ ನಿನ್ನ ಜೀವನದಲ್ಲಿ? ಯಜಮಾನ್ರೆ, ನನ್ನ ಮನೆಯಲ್ಲಿ ನನ್ನ ಜೀವನದಲ್ಲಿ ನಡೆಯಬಾರದಂತ ಒಂದು ದುರ್ಘಟನೆ ನಡೆದು ಹೋಗಿದೆ. ನನ್ನ ತಮ್ಮನ ಮಾತಿಗೆ ಮರಳಾಗಿ ನಮ್ಮ ಹಿರಿಯರು ಮಾಡಿಟ್ಟ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಕೊಟ್ಟೆ. ಆಸ್ತಿಯನ್ನೆಲ್ಲ ಸ್ವಾಧೀನಪಡಿಸಿಕೊಂಡು ನಮ್ಮನ್ನು ಹೊರನೂಕಿದ ಯಜಮಾನ್ರೆ, ನಮ್ಮನ್ನು ಹೊರನೂಕಿದ. ಹೋಗಲಿ ಬಿಡಪ್ಪ, ನಿನ್ನ ತಮ್ಮ ನಿನಗೆ ಮೋಸ ಮಾಡಿದರೆ ಅವನಿಗೆ ಇನ್ನೊಬ್ಬರು ಮೋಸ ಮಾಡೋರು ಇದ್ದೇ ಇರುತ್ತಾರೆ. ಅವಾಗ ಅವನಿಗೆ ನಮ್ಮ ಅಣ್ಣನಿಗೆ ನಾನು ಮೋಸ ಮಾಡಿದೆ, ಇಂದು ನನಗೆ ಮೋಸ ಮಾಡಿದರಂತ ಅರಿವಾಗುತ್ತದೆ. ನನ್ನ ಮಗನಿಗೆ ಎಂದು ಊಟ ಕಟ್ಟಿಕೊಂಡು ಬಂದಿರುವೆ, ಊಟ ಮಾಡಿವಿ ಏನು? ಬೇಡ ಯಜಮಾನ್ರೆ, ನಿಮ್ಮ ಕಂದಮ್ಮನಿಗಾಗಿ ತೆಗೆದುಕೊಂಡು ಹೋಗುತ್ತಿರುವ ಆಹಾರವನ್ನು ನನಗೆ ಕೊಟ್ಟರೆ ಪಾಪ ಕಂದಮ್ಮ ಏನು ಊಟ ಮಾಡುತ್ತದೆ? ಬೇಡ ಯಜಮಾನ್ರೆ, ನಿಮ್ಮ ಮಗನಿಗೆ ತೆಗೆದುಕೊಂಡು ಹೋಗಿ, ನಾವು ಉಪವಾಸವೇ ಸಾಯುತ್ತೇವೆ. ಮೊದಲು ನೀನು ಊಟ ಮಾಡಪ್ಪ, ನನ್ನ ಮಗನ ಚಿಂತೆ ಬಿಟ್ಟು ಬಿಡು. ಊಟ ಕೊಡೋ ಪುಣ್ಯಾತ್ಮರು ಇದ್ದೇ ಇರುತ್ತಾರೆ ಈ ಶೃಂಗೇರಿಯಲ್ಲಿ. ನೀನು ಮೊದಲು ಊಟ ಮಾಡು. ನೀನು ಬೇಡಿ, ನನಗೆ ಹಸಿವಿಲ್ಲ, ಮೊದಲು ಇವರೇ ಊಟ ಮಾಡಲಿ. ಅಂದಂಗೆ ನೀನು ಇದೇ ಊರಿನವರನು? ನಿನ್ನ ಹೆಸರೇನು? ಹೌದು ಯಜಮಾನ್ರೆ, ನಾವು ಇದೇ ಊರಿನವರು. ನನ್ನ ಹೆಸರು ಶಿವಣ್ಣ ಅಂತ ನನ್ನ ಹೆಸರು. ನಿಮ್ಮ ತಂದೆಯ ಹೆಸರು? ನಮ್ಮ ತಂದೆಯ ಹೆಸರು ಧರ್ಮಾಪುರದ ಧರ್ಮಣ್ಣ ಅಂತ ನಮ್ಮ ತಂದೆಯ ಹೆಸರು. ಅಂದಂಗೆ ನೀವು ಧರ್ಮಣ್ಣನ ಮಗನೇನು? ಹೌದು ಯಜಮಾನ್ರೆ. ನೀವು 3 ಜನ ಅಣ್ಣ ತಮ್ಮಂದಿರಬೇಕಲ್ಲವೇ? ಹೌದು. ನಮ್ಮ ವಿಚಾರ ನಿಮಗೆ ಹೇಗೆ ಗೊತ್ತು ಯಜಮಾನ್ರೆ? ನಿಮ್ಮ ತಂದೆಯು ನಾವು ಆತ್ಮೀಯ ಸ್ನೇಹಿತರು. ನನ್ನ ಹೆಸರು ದಯಾನಂದ ಅಂತ. ನಿಮ್ಮ ತಂದೆ ಹೇಗೆ ಇರುವರು ಈಗ? ನಮ್ಮ ತಂದೆಯವರು ತೀರಿಕೊಂಡು ಬಹಳ ವರ್ಷಗಳೇ ಆಯಿತು. ಅಂತ ಹಾಗೆ ನಮ್ಮ ತಂದೆಯವರು ನೀವು ಬಹಳ ಆತ್ಮೀಯರಂತೆ ಕಾಣುತ್ತದೆ. ಹೌದಪ್ಪ, ನಿಮ್ಮ ತಂದೆಯವರು ನಾವು ಇದೇ ಊರಿನವರು. ಇಲ್ಲಿ ನಡೆಯುವ ಅನ್ಯಾಯ ನೋಡಲಾರದೆ ಈ ಊರ ಬಿಟ್ಟು ಹೋದೆ. ಅಂದರೆ ನಿನಗೆ ಸೂರ್ಯನಂತ ಒಬ್ಬ ತಮ್ಮನಿರಬೇಕಲ್ಲವೇ? ಹೌದು ಯಜಮಾನ್ರೆ, ಆದರೆ ಅವನು ನಮ್ಮ ಸ್ವಂತ ತಮ್ಮನಲ್ಲ. ನನ್ನ ತಂದೆ ತಂದು ಸಾಕಿದ ಸಾಕು ತಮ್ಮ. ಅವನ ಜನ್ಮದಾತರೇ ಯಾರೆಂಬುದೇ ನನಗೆ ತಿಳಿದಂತಾಗಿದೆ. ಅಂದ ಹಾಗೆ ಸೂರ್ಯನ ಬಗ್ಗೆ ವಿಚಾರಿಸುತ್ತಿರುವೆಂದರೆ ಆ ಸೂರ್ಯನ ಜನ್ಮದಾತರ ಬಗ್ಗೆ ನಿಮಗೆ ಗೊತ್ತೇನ್ರಿ ಯಜಮಾನ್ರೆ? ಹೌದು. ಸೂರ್ಯನ ಜೀವನದ ರಹಸ್ಯ ನನಗೆ ಗೊತ್ತಿರುವುದು. ಈ ಊರ ಜನರಿಗೆ ಅನ್ಯಾಯವೆಸಿಗೆ ದರ್ಭದಿಂದ ಮೆರೆಯುತ್ತಿರುವ ಆ ರಾಬಾದೂರ್ ಚಿಕ್ಕಪ್ಪನ ಮಗನೇ ರಘುವೀರ ಸೂರ್ಯ. ಸರ್ವ ಆಸ್ತಿ ಲಪಟಿಸಬೇಕೆಂಬ ದುರಾಶೆದಿಂದ ತನ್ನ ಚಿಕ್ಕಪ್ಪ ಮಲಗಿದಾಗ ರಾತ್ರಿ ಮನೆಗೆ ಬೆಂಕಿ ಹಚ್ಚಿದ ಆ ರಾಬಾದೂರ್. ಆ ಸಮಯಕ್ಕೆ ನಾನು ಅಲ್ಲಿಗೆ ನಿಮ್ಮ ತಂದೆ ಸರಿಯಾಗಿ ಹೋದೆವು. ರಘುವೀರ ಅವರ ಪತ್ನಿ ಬೆಂಕಿಗೆ ಆಹುತಿಯಾದರು. 2 ಕೂಸನ್ನು ಹೇಗೋ ಕಾಪಾಡಿ ನಿಮ್ಮ ತಂದೆಯವರು ಒಂದು ಕೂಸನ್ನು ತೆಗೆದುಕೊಂಡು ಹೋದರು. ಇನ್ನೊಂದು ಕೂಸನ್ನು ನಾನು ತೆಗೆದುಕೊಂಡು ಹೋದೆ. ನಾನು ಈ ಊರೇ ಬಿಟ್ಟು ಹೋದೆ. ಆದರೆ ಇನ್ನೊಂದು ಕೂಸು ಏನಾಯಿತೇನೋ ನನಗೆ ಗೊತ್ತಾಗಲಿಲ್ಲ. ಅಂದರೆ ರಘುವೀರರಿಗೆ 3 ಜನ ಮಕ್ಕಳೇ? ಹೌದಪ್ಪ, ಸೂರ್ಯನೇ ದೊಡ್ಡವನು, ನಾನು ಸಾಕಿದ ಕರ್ಣನೇ 2ನೇವನು, 3ನೇವನು ಏನಾದನೇನೋ ಗೊತ್ತಾಗಲಿಲ್ಲ. ಆ ಸೂರ್ಯ ಎಲ್ಲಿರುವನೋ ಏನು? ನನ್ನ ಸೊಸೆಯ ಸಾವಾಯಿತು. ಆ ಸೊಸೆಯ ಸಾವಿಗೆ ಸೂರ್ಯನೇ ಕಾರಣ ಅಂತ ಜೈಲು ಸೇರಿದ್ದಾನೆ. ಆ ಕೊಲೆಯನ್ನು ನೀವು ಕಣ್ಣಾರ ನೋಡಿದ್ದೀರೇನು? ಸೂರ್ಯನೇ ಮಾಡಿದ್ದಾನೆಂದು. ನೋಡಿ ಯಜಮಾನ್ರೆ, ನಾವು ಕಣ್ಣಾರೆ ನೋಡಿಲ್ಲ, ಆದರೆ ಸೂರ್ಯನೇ ಆ ಕೊಲೆ ಮಾಡಿದ್ದಾನೆ ಎಂಬ ಆ ಸಾಕ್ಷಿಗಳು ಸಮೇತ ಸಾಬೀತಾಗಿದ್ದರಿಂದ ನಾವು ನಂಬಲೇಬೇಕಾದಂತ ಪರಿಸ್ಥಿತಿ ನಮಗೆ ಬಂದೊದಗಿತು ಯಜಮಾನ್ರೆ. ಸಾಕ್ಷಿ ಇದ್ದರೂ ಸತ್ಯವಾಗಿ ತಿಳಿಯಲಿಲ್ಲ. ಹಾಗಾದರೆ ನಾನು ಜೈಲಿಗೆ ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ. ಶಿವ, ಅಲ್ಲಿಯವರೆಗೆ ನೀವು ಇಲ್ಲೇ ವಿಶ್ರಾಂತಿ ಪಡೆದುಕೊಳ್ಳಿ, ನಾನು ಇನ್ನು ಹೋಗಿ ಬರುತ್ತೇನೆ. ಸುಮಿತ್ರ, ಈ ಯಜಮಾನ್ರ ಮನಸ್ಸನ್ನು, ಈ ಯಜಮಾನ್ರ ಮಾತನ್ನು ಕೇಳ್ತಾ ಇದ್ರೆ ನಮ್ಮ ಜೀವನದಲ್ಲಿ ಮತ್ತೆ ಒಂದು ಹೊಸ ಬೆಳಕು ಮೂಡ್ತಾ ಇದೆ ಅಂತ ಕಾಣುತ್ತೆ. ಸುಮಿತ್ರ,
ಆ ಯಜಮಾನರು ಬರುವವರೆಗೂ ಈ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯೋಣ. ಪ್ರಮುಖ ಬಂದ್ರು. ಯಾಕೆ ಸರ ಇಷ್ಟಕ್ಕೆ ಕೂಗುವೆ? ಎಲ್ಲಿರುವನು ನಿನ್ನ ಮಾವ ರಾಮಪುರ್? ಯಾರವನು? ಈ ಶ್ರೀಮಂತನ ಅರಮನೆಯ ಮುಂದೆ ನಾಯಿಯನ್ನು ಓಡಾಡುತ್ತಿರುವರು. ನನ್ನ ಅವಶ್ಯಕತೆ ಇದ್ದಾಗ ನೀನು ಆ ಶರತ್ ಬನ್ನಿ ಕುಳಿತುಕೊಳ್ಳಿ. ನನ್ನ ಅವಶ್ಯಕತೆ ಇದ್ದಾಗ ನನ್ನನ್ನು ಬಳಸಿಕೊಂಡು ಈಗ ನನ್ನನ್ನು ನಾಯಿ ಅಂತಿರುವನು ಮೂರ್ಖ. ನಿಮ್ಮ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟದಂತೆ. ನಿಮ್ಮ ಸಹವಾಸವೇ ಬೇಡ ನನಗೆ. ನಮ್ಮ ಜಮೀನು ಪತ್ರವನ್ನು ನನಗೆ ಕೊಟ್ಟು ಬಿಡಿ ಎಂದು ಕೇಳಿಕೊಳ್ಳುವೆ ಅಷ್ಟೇ. ಯಾಕೆ ಸರ ಇಷ್ಟೇಕೆ ಮಾತನಾಡುವೆ? ನೀವು ಕಟ್ಟಿಸ್ತಿರುವ ಫ್ಯಾಕ್ಟರಿಗೆ ನನ್ನನ್ನು ಪಾರ್ಟ್ನರ್ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ಆ ಫ್ಯಾಕ್ಟರಿಯನ್ನು ಮತ್ತೊಬ್ಬರಿಗೆ ಮಾರಿರುತ್ತೀರಿ. ನಿಮ್ಮನ್ನು ನಂಬಿದರೆ ನಾನು ಉದ್ಧಾರವಾದಂತೆ. ನಿಮ್ಮ ಸಂಘವೇ ಸಾಕು ನನಗೆ. ನಮ್ಮ ಹಕ್ಕು, ನಮ್ಮ ಆಸ್ತಿ ಪತ್ರವನ್ನು ಕೊಟ್ಟು ಬಿಡಿ ಎಂದು ಕೇಳಿಕೊಳ್ಳುವೆ ಅಷ್ಟೇ. ಯಾವ ಆಸ್ತಿ ಪತ್ರ ಕೊಡಬೇಕು ಶರತ್ ನನಗೆ? ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಆಸ್ತಿ ಪತ್ರ ಕೊಡಿ ಎಂದು ಕೇಳಿಕೊಳ್ಳುವೆನು ಅಷ್ಟೇ. ಅಂದು ನೀನು ಸಹಿ ಹಾಕಿದಾಗಲೇ ಆ ನಿನ್ನ ಆಸ್ತಿ ಈ ಶ್ರೀಮಂತನ ಸತ್ತಾಯಿತು. ಪಡೆದಿದ್ದನ್ನು ಮರಳಿ ಕೊಡುವ ಈ ರಾಮಬಹದ್ದೂರನ ಜಾಯಮಾನದಲ್ಲೇ ಇಲ್ಲ ಸರ್. ಲೇ ರಾಮಬಹದ್ದೂರ್, ನನ್ನನ್ನು ನಂಬಿಸಿ ನಿನ್ನ ಕುತಂತ್ರ ನಾಟಕಕ್ಕೆ ಬಲಿಪಶು ಮಾಡಿದೆಯೇನೋ? ಹೇ ಕರ್ಮೇಂದ್ರ, ನಿನ್ನನ್ನು ನಂಬಿ ಕೆಟ್ಟವರು ಯಾರಲ್ಲ ಈ ಜಗದೊಳಗೆ ಎನ್ನುವ ಹಾಗೆ ನಿನ್ನನ್ನು ನಂಬಿ ನಾನು ಕೆಟ್ಟೆ. ರೇವತಿಯ ಸಾವಿನ ಹಿಂದೆ ನಿನ್ನ ಕೈವಾಡ ಇದೆ ಎಂದು ಈಗ ಸಂಪೂರ್ಣ ಅರ್ಥವಾಯ್ತಲೇ ಮಗನ. ಕೈವಾಡ ಅಷ್ಟೇ ಅಲ್ಲ ಸರ, ರೇವತಿ ಶೀಲಗೆಡಿಸಿದ್ದು ನಾನೇ. ಆ ಸಾವಿನ ಒಂದಲ್ಲ ಒಂದು ದಿನ ಈ ಅವಮಾನ ತಾಳಲಾರದೆ ಸಾವನ್ನಪ್ಪಿದಳು. ಸಾವಿನ ಪಟ್ಟವನ್ನು ಸೂರ್ಯನಿಗೆ ಕಟ್ಟಿ ಜೇಲಿಗಟ್ಟಿದೆವು ಸರ, ಜೇಲಿಗಟ್ಟಿದೆವು. ನಯವಂಚಕರೇ, ನಿಮ್ಮ ಮುಖಕ್ಕೆ ಬೆಂಕಿ ಹಾಕ. ನಿಮಗೇನು ಕೇಡು ಮುಗಿದಿರುವೆನೆಂದು ನನಗೆ ರೀತಿ ಮಾಡಿದ್ರಿ. ಅಂದು ನಿಮ್ಮಣ್ಣನ ಸೇಡಿಗಾಗಿ ಈ ಸಮಾಜ ಸೇವೆ ಮಾಡಲು ಹೊರಟಿದ್ದ. ಅದಕ್ಕೋಸ್ಕರವಾಗಿ ನಿನ್ನನ್ನು ಕೈಗೊಂಬೆಯನ್ನಾಗಿ ಮಾಡಿಕೊಂಡು ನಿನ್ನಿಂದಲೇ ಆ ನಿನ್ನ ಅಣ್ಣ ಶಿವನನ್ನು ಮನೆಯಿಂದ ಹೊರ ಹಾಕುವ ಪ್ಲಾನ್ ಮಾಡಿದೆವು. ಹೇಗಿದೆ ಶರತ್ ನಮ್ಮ ಕರ್ಮೇಂದ್ರ ರಾಮಬಹದ್ದೂರ ಕುತಂತ್ರ? ನಿಮ್ಮ ಮಾತಿಗೆ ಮರಳಾಗಿ ಹಣ ಎಂಬ ದುರಾಸೆಯಿಂದ ದೇವರಂತ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿದ ಮಹಾಪಾಪಿ ನಾನು. ಲೇ ಕರ್ಮೇಂದ್ರ, ನನ್ನ ಜಮೀನು ಪತ್ರವನ್ನು ಕೊಡಲಿದ್ದರೆ ಮತ್ತೆ ಪಡೆಯುತ್ತೇನೆ. ಎತ್ತರವಿರಲಿ, ನೆನಪಿರಲಿ, ಮತ್ತೆ ಬರ್ತೇನೆ. ನನ್ನ ಅತ್ತಿಗೆ
ಎಲ್ಲಿಗೆ ಹೋಗಿದಾರೋ ಏನು ಹುಡುಕಬೇಕು ಹುಡುಕಬೇಕು. ಮಾವ, ಶರತ್ತನ ಆಸ್ತಿ ನಮ್ಮ ಕೈವಶವಾಯಿತು. ಶರತ್ತನ ಆಸ್ತಿಯಲ್ಲಿ ನನಗೂ ಅರ್ಧ ಭಾಗ ಬರಬೇಕು. ಏನು ನಿನಗೆ ಆಸ್ತಿ ಕೊಡಲು ನೀನೇನು ನನ್ನ ರಕ್ತ ಸಂಬಂಧಿಲ್ಲ? ಯಾಕೆ ಮಾವ ಮರೆತು ಬಿಟ್ಟೆ? ನಿನ್ನ ತಂಗಿಯ ಮಗ ಸೋದರಳಿಯ. ಸೋದರಳಿಯ ಸೋದರಳಿಯನೆಂದೇ ನನ್ನ ಹೊಟ್ಟೆಗೆ ಅನ್ನ ಹಾಕುತ್ತಿರುವುದು. ಲೇ ಕರ್ಮೇಂದ್ರ, ನಾನು ಹಾಕಿದ ಅನ್ನ ತಿಂದು ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಮಗನೇ ನಿನ್ನ ತಂಡಿಗೆ ಕೈ ಹಾಕಿ ಹೊರದಬ್ಬಾಗುತ್ತದೆ. ಎಚ್ಚರ! ತಂಡಿಗೆ ಕೈ ಹಾಕಿ ನಿನ್ನಿಂದ ಸಾಧ್ಯವಿಲ್ಲ, ನಿನ್ನಪ್ಪನಿಂದಲೂ ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ನಾಳೆಗೆ ತಪ್ಪುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತಲೇ ರೋಬರ್ಟನ್. ಏ ಕರ್ಮೇಂದ್ರ, ಬಾಯಿಯಲ್ಲಿ ಹಿಡಿತವಿರಲಿ. ನನಗೆ ಎದುರಾದವರು ಯಾವ ಉಳಿದಲ್ಲ ಈ ಭೂಮಂಡಲದಲ್ಲಿ. ಏ ಮಗನೇ, ನಿನ್ನ ಬದುಕನ್ನೇ ಕೊನೆಗಾಣಿಸಿ ಬಿಡುತ್ತೇನೆ. ನನ್ನ ಆಯುಸ್ಸು ಗಟ್ಟಿದೆ ರಾಬಾಟೋರ್, ನಿನ್ನ ಆಯುಸ್ಸು ಕಡೆ ಹಂತದಲ್ಲಿದೆ. ಬೇಡಿದು ಕೊಟ್ಟರೆ ಬದುಕುಳಿವೆ, ಇಲ್ಲದಿದ್ದರೆ ಈ ಕರ್ಮೇಂದ್ರ ಸುಟ್ಟು ಭಸ್ಮ ಆಗುವೆ. ಕರ್ಮೇಂದ್ರ ಎಂದರೆ ಕಾಳಿಂಗ ಸರ್ಪವಿದ್ದಂತೆ ಕಾದು ಕುಳಿತಿದ್ದೆ. ಈ ಸರ್ಪ ಕಂಗಾಲಾದರೆ ನಿನಗೆ ಉಳಿಗಾಲವಿಲ್ಲ. ನನ್ನ ಕೈಯಿಂದಲೇ ನಿನ್ನ ಸಮಾಧಿ. ಸುಮ್ಮನೆ ನಾ ಬೇಡಿದು ಕೊಟ್ಟರೆ ಬದುಕುಳಿವೆ, ಇಲ್ಲದಿದ್ದರೆ ಧರ್ಮೇಂದ್ರನ ಕೈಯಿಂದಲೇ ಸಾಯುವೆ. ಏ ಕರ್ಮೇಂದ್ರ, ಈ ರಾವಭೂತನಿಗೆ ಸಾವಿನ ಭಯ. ಏ ಮೂರ್ಖ, ನಿನ್ನ ಬದುಕನ್ನೇ ಕೊನೆಗಾಣಿಸಿ ಬಿಡುತ್ತೇನೆ ಮಗನೇ. ನಿಂತ್ಕೋ ರಾಬಾಟೋರ್, ನಾನು ಮಹಾರಾಜನಾಗಿ ಮೆರೆಯಬೇಕಾದರೆ ನನ್ನ ಗುಂಡಿಗೆ ಬಲಿ ಆಗಲೇಬೇಕು. ಓಹೋ, ಹೇಗಾದರೂ ಮಾಡಿ ಈ ಧರ್ಮೇಂದ್ರನಿಂದ ಬಚಾವಾಗಬೇಕಾದರೆ ನಾನು ಒಂದು ಮಾಸ್ಟರ್ ಪ್ಲಾನ್ ಮಾಡಲೇಬೇಕು. ಲೇ ಕೃಷ್ಣ, ಬಾ ಕೃಷ್ಣ. ಲೇ ಕರ್ಮೇಂದ್ರ, ಮಂಚು ಹಾಕಿ ಸಂಚು ಮಾಡುವ ನಿನ್ನಂತ ಅಂತಕನನ್ನು ಅಂತ್ಯ ಮಾಡಿದ ಈ ತೊರೆಗೆ ಸಾವಿನ ಭಯ ತೋರಿಸುವೆ ಆ ಮಗನೇ. ಅನುಭವಿಸು ಮಗನೇ ಗುಂಡೇಟನ್ನು. ಏನಣ್ಣ ಕರ್ಮೇಂದ್ರ ಹೀಗ್ಯಾಕೆ ಕುಂಭಕರ್ಣನಂತೆ ಮಲಗಿಕೊಂಡಿರುವನಲ್ಲ ಅಣ್ಣ? ಮಲಗಿಲ್ಲ ಕೃಷ್ಣ, ಮಲಗಿಲ್ಲ. ನಾನೇ ಇವನನ್ನು ಯಮಲೋಕಕ್ಕೆ ಕಳುಹಿಸಿದೆ. ಏನು, ಇವನನ್ನು ಕೊಲೆ ಮಾಡಿದ್ಯಾ? ಇವನನ್ನು ಯಾಕೆ ಕೊಲೆ ಮಾಡಿದ್ಯಾ ಅಣ್ಣ? ನನ್ನ ಆಸ್ತಿಯಲ್ಲಿ ಪಾಲು ಕೇಳಲು ಬಂದ, ಅದಕ್ಕೋಸ್ಕರವಾಗಿ ಇವನನ್ನು ಪರಲೋಕಕ್ಕೆ ಕಳಿಸಿದೆ. ಏನು, ಅವನು ಆಸ್ತಿ ಭಾಗ ಕೇಳಿದರೆಂದು ಅವನನ್ನು ಪರಲೋಕಕ್ಕೆ ಕಳಿಸಿದೆಯಾ? ಒಂದು ವೇಳೆ ಮುಂದೆ ನನಗೆ ಬರಬೇಕಾದ ಪಾಲು ನಾನು ಕೇಳಿದರೆ? ಪಾಲು ಕೇಳಲು ಬಂದರೆ ಕೃಷ್ಣ, ಈ ಕರ್ಮೇಂದ್ರನಿಗಾದ ಗತಿಯು ನಿನಗೆ ಆಗುವುದು ಮಗನೇ. ನನಗೇಕೆ ಈ ಗತಿ ಬರುವುದಣ್ಣ? ನಾನು ಈ ಮನೆಯ ವಾರಸುದಾರ, ನನಗೆ ಬರಬೇಕಾದ ಆಸ್ತಿ ನನಗೆ ಬಂದೇ ಬರುತ್ತದೆ. ಹೇ ಕೃಷ್ಣ, ನೀನು ನನ್ನ ಸ್ವಂತ ತಮ್ಮನಲ್ಲ, ನನ್ನ ಚಿಕ್ಕಪ್ಪ ರಘುವೀರನ ಮಗ ನೀನು. ಇಷ್ಟು ದಿವಸ ನನ್ನಿಂದ ಏತಕ್ಕೆ ಈ ವಿಚಾರ ಮುಚ್ಚುತ್ತಿದ್ದೆ? ಈಗ ತಿಳಿಯಿತಲ್ಲ ಕೃಷ್ಣ, ಈಗ ನನ್ನನ್ನೇನು ಮಾಡುವೆ? ನೀನು ತಿಳಿದುಕೊಂಡಿರಬಹುದು, ನಮ್ಮ ತಮ್ಮ ಕುಡುಕ ಅವನಿಂದೇನಾಗದೆಂದು. ನೀನು ಕೇವಲ ಊರಲ್ಲಿ ಮೆರೆದ ಮಗ ನೀನು. ನಾನು ಹಳ್ಳಿಯಿಂದ ದಿಲ್ಲಿವರೆಗೂ ಇನ್ಫ್ಲುಯೆನ್ಸ್ ಇಟ್ಕೊಂಡಿರೋ ಮಗ ನಾನು. ನನಗೆ ಬರಬೇಕಾದ ಆಸ್ತಿಯನ್ನು ಕಾನೂನಿನ ಪ್ರಕಾರ ಹೋರಾಟ ಮಾಡಿ ಪಡೆದುಕೊಳ್ಳುತ್ತೇನೆ. ಹೇ ಕೃಷ್ಣ,
ಈ ಸರ್ವ ಆಸ್ತಿಗೆ ನಾನೇ ಒಡೆಯ. ಈ ಒಡೆಯನಿಂದ ಒಂದು ಬಿಡುಗಾಸು ಸಿಗಲಾರದು ಮಗನೇ. ಕೊಡುವುದಿಲ್ಲವೆಂದರೆ ಬಿಡುವ ಮಗನಲ್ಲ. ಅದು ಹೆಂಗ ಬರೋದಿಲ್ಲೋ ನಾನು ನೋಡಿಕೊಳ್ಳುತ್ತೇನೆ. ಏ ಕೃಷ್ಣ, ನನ್ನ ವಿರುದ್ಧ ಹೋರಾಡಿ ಆಸ್ತಿ ಪಾಲು ಕೇಳುವುದು ಒಂದೇ, ಹುತ್ತದಲ್ಲಿ ಕೈ ಹಾಕಿ ಕಚ್ಚಿಸಿಕೊಳ್ಳುವುದು ಒಂದೇ. ಏ ಕೃಷ್ಣ, ಅಂದ ನನಗೆ ಎದುರಾದ ನಿನ್ನ ತಂದೆಯ ಮೇಲಿನ ಸೇಡಿಗಾಗಿ ನೀವು ಮಲಗಿರುವಾಗ ನಿಮ್ಮ ಮನೆಯ ಮೇಲೆ ಹಕ್ಕಿ ಸರ್ಸ್ತ ಮಾಡಿಸಿದೆ. ನಿನ್ನ ಹಣೆಯ ಬರಹ ಚೆನ್ನಾಗಿತ್ತು, ನೀನು ಬದುಕುಳಿದೆ. ಲೇ ಕೃಷ್ಣ, ನಿನ್ನ ತಂದೆ ತಾಯಿಗಳು ಹಾಗೂ ನಿನ್ನ ಇಬ್ಬರು ಅಣ್ಣಂದಿರು ಮಗನೇ. ಏನು, ನನ್ನ ತಂದೆ ತಾಯಿ ಮತ್ತು ನಮ್ಮ ಇಬ್ಬರು ಅಣ್ಣಂದಿರನ್ನು ನೀನು ಕೊಂದೆಯ? ಎಲ್ಲ ಮಾಜಿ ಅಣ್ಣನೇ, ನಾನು ನಿನ್ನ ಸ್ವಂತ ಅಣ್ಣನೆಂದು ಭಾವಿಸಿದ್ದೆ. ಇಷ್ಟು ದಿವಸ ಈ ವಿಚಾರ ಮುಚ್ಚಿಟ್ಟಿದ್ದೆ. ಆದರೆ ನಿನ್ನ ಸಾವಿಗೆ ನೀನೇ ಬಾಗಿಲು ತೆರೆದುಕೊಂಡೆ. ಈ ವಿಚಾರ ನನಗೆ ತಿಳಿಯುತ್ತಲ್ಲ, ಇನ್ನು ನಿನಗೆ ಉಳಿಗಾಲವಿಲ್ಲ. ಏ ಕೃಷ್ಣ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀ ನನ್ನ ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪೂಜ್ಯರಾದ ನನ್ನ ತಂದೆ ರಘುವೀರನನ್ನು ಕೊಂದೆ ಎಂದ ಮರುಕ್ಷಣವೇ ನಿನ್ನ ಪೂರ್ವ ಜನ್ಮದ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ಹೆಗಲೊತ್ತಿದೆ. ಸಿದ್ಧರಾಗೋ ಮಗನೇ, ನನ್ನ ಬಳ್ಳಾರಿ ಜೈಲಿಗೆ ಹಾಕಿದ್ದೇನೆ. ನೀನು ನಿಜವಾಯಿತು. ಮೂರು ಜನ ಅಣ್ಣ ತಮ್ಮಂದಿರು ಬದುಕಿರುವರು ಇಬ್ಬರು. ಈ ರಾಬುದ್ರು ಮಾಡಿದ ಕೆಲಸಕ್ಕೆ ಇವನನ್ನು ತುಂಡು ತುಂಡಾಗಿ ಕತ್ತರಿಸಿರಿ. ಏನು, ಇವರು ನಮ್ಮ ರಘುವೀರ ಚಿಕ್ಕಪ್ಪನ ಮಕ್ಕಳೇ? ನನಗೆ ಇಬ್ಬರು ಹಣ್ಣುತ್ತಿರೋರೇ. ಲೇ ಸೂರ್ಯ ಕರ್ಣ ಕೃಷ್ಣ, ಅಂದು ನಾನು ಕೊಟ್ಟ ಏಟಿಗೆ ನೀವು ಜೀವಂತ ಸಮಾಧಿಯಾಗಿದ್ದೀರಿ ಅಂದುಕೊಂಡಿದ್ದೆ. ಲೇ ಮಕ್ಕಳೇ, ನೀವು ತೋಡಿದ ಗುಂಡಿಯಲ್ಲೇ ನಿಮ್ಮ ಅಣ್ಣ ತಮ್ಮಂದಿರ ಮಾಡಿಬಿಡುವ ಮಕ್ಕಳೇ. ನಮ್ಮ ತಂದೆ ತಾಯಿಗಳ ಕೊಲ್ಲಿಗೆ ಬೆಂಕಿ ಇಟ್ಟ ಈ ಕೊಲೆಪಾತಕರನ್ನು ಮೊದಲು ಕೈಗಳನ್ನು ಕತ್ತರಿಸು. ಅಣ್ಣ, ಈ ಕೊಲೆಪಾತಕರ ಕೈಗಳನ್ನು ಕುರಿ ಕಡದಂತೆ ಕಡುವೆ ಅಣ್ಣ. ನೀನು ಆಗ್ರಹ ಮಾಡೋಣ. ಈ ಕಳೆದ ಪ್ರತಿಜ್ಞೆ ಇದು ಸೂರ್ಯನ ಆಜ್ಞೆ. ನೋಡು, ನೀವು ಎಷ್ಟೇ ಆದರೂ ನಿಮ್ಮ ದೊಡ್ಡಪ್ಪನ ಮಗ, ನಿಮ್ಮ ಅಣ್ಣನಲ್ಲವೇ? ಸುಡಿಕೆ ಇವಾಗ ಅರ್ಥ ಆಯ್ತು ಬೆಲೆ. ಸತ್ತ ನರವ್ಯಾಗ್ರಹ ಇದು ನಮ್ಮ ಮೂರನೇ ದರ್ಬಾರು. ಆದರೆ ನ್ಯಾಯದ ದರ್ಬಾರು. ಇವನಂತ ನರವ್ಯಾಗ್ರರು ನಾವಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಇದೇ ಉಳಿಯುವುದು ಕೊನೆಗಾಲದಲ್ಲಿ. ದುಡ್ಡಿನ ಅಹಂಕಾರಿ ಈಗ ಮಣ್ಣಾಗಿ ಹೋಗುವುದು. ಸತ್ಯ ಮೇಲ ಜಯತೆ. ಸೂರ್ಯ, ಸಹೋದರ, ಜೀವನದಲ್ಲಿ ನಡೆಯುವಾಗ ಎಡುವುದು ಸಹಜ. ಈಗಲಾದರೂ ನಿನ್ನ ತಪ್ಪನ್ನು ಅರಿತುಕೊಂಡೇ ಇಲ್ಲಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸಣ್ಣ, ನನ್ನನ್ನು ಕ್ಷಮಿಸು. ತಪ್ಪು ಮಾಡಿ ನನ್ನನ್ನು ಕ್ಷಮಿಸದಿಗೆ ನನ್ನನ್ನು ಕ್ಷಮಿಸು. ಹಣ 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 ಗಳಿಸಬೇಕೆಂಬ ದುರಾಸೆಯಿಂದ ದೇವರಂತ ನಿಮ್ಮನ್ನು ಮನೆಯಿಂದ ಹೊರಹಾಕಿದ ಆ ದುರಾಸೆಯೇ
ಆ ದುರಾಸೆಯೇ ನನಗೆ ಮೃತ್ಯುವಾಯಿತು. ಆ ದುರಾಸೆಯೇ ನನಗೆ ಮೃತ್ಯುವಾಯಿತು. ಅಣ್ಣ, ಅತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಒಡಲಿಗೆ ಹಾಕಿಕೊಳ್ಳ. ನೋಡ್ಪ ಮಂಜು, ನಾನೊಬ್ಬ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಸಾರ್ಥಕವಿಲ್ಲದಂತಾಯ್ತು ನನ್ನ ಜೀವನ. ಅಣ್ಣ, ಎಲ್ಲ ದುರ್ಚಟಗಳಿಗೆ ಬಲಿಯಾಗಿ ಹಾಳು ಮಾಡಿಕೊಂಡೆನು. ಅಣ್ಣ, ಅತ್ತಿಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ತಿಳಿದು ನನ್ನನ್ನು ಕ್ಷಮಿಸು ಅತ್ತಿಗೆ. ತಪ್ಪು ಮಾಡುವುದು ಸಹಜ. ನೀನಾಗಲೇ ತಪ್ಪು ಮಾಡಿಲ್ಲ. ಸಮಯ ಸಂದರ್ಭ ಅನುಸಾರವಾಗಿ ತಪ್ಪು ನಡೆದು ಹೋಗುತ್ತೆ. ಈಗ ಕಷ್ಟ ಎಲ್ಲ ದೂರಾಗಿ ನಮ್ಮನ್ನೆಲ್ಲ ಆ ದೇವರು ಒಂದುಗೂಡಿಸಬೇಕಲ್ಲ. ಈ ಸಮಯದಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ಈ ಸಮಾರಂಭದಲ್ಲಿ ಸೂರ್ಯ, ನಿನ್ನನ್ನು ಮಾಡಬಲ್ಲ ತಪ್ಪಿಗೆ ಅನುಭವದಂತಹ ಮಾತನಂದೆ ದಯಮಾಡಿ ನನ್ನನ್ನು ಕ್ಷಮಿಸು. ಹರಿದು ಹೋದ ನಮ್ಮ ಸಂಸಾರವನ್ನು ಕೂಡಿಸಿದ ಆ ನಾಗನಂತೇಶನಿಗೆ ಮಂಗಳವನ್ನು ಪಾಡುವಂತೆ. नागरामेश्वर महाराज की, श्री नागरामेश्वर महाराज की, श्री गुरु कुमार पंचाक्षर पुट्टराज